ಮ್ಯೂಸಿಕ್. ಆಡಿಯನ್ಸ್ ಚೆನ್ನಾಗಿ ರಿಯಾಕ್ಟ್ ಮಾಡಿ, ಬಟ್ ಮಧ್ಯದಲ್ಲಿ ಓವರ್ಲ್ಯಾಪ್ ಮಾಡಬೇಡಿ ಅಷ್ಟೇ. ರೆಡಿ? ಯಾಕೆ ಬೆಳಗ್ಗೆ ಅಷ್ಟು ಜೋಶಲ್ಲಿ ಇದ್ರಲ್ಲ, ಚೇಂಜ್ ಆಗ್ಬಿಟ್ರ? ರೆಡಿ? ನಮ್ಗೆ ಸರ್ ಎಡಿಟ್, ಅವ್ರಿಗೂ ಗೊತ್ತು ಉಪಯೋಗ ಇಲ್ಲ ಅಂತ. ಎಡಿಟ್ ಇದೆಲ್ಲ ಎಡಿಟ್. ಇಲ್ಲ ಇಲ್ಲ, ಇದಿಟ್ಕೋತೀನಿ, ಇದಿರುತ್ತೆ. ಯಾವ ದೊಡ್ಡ ಗನಂದಾರಿ ಅಂತ ಇರ್ತದೆ ಇದು. ಚೆನ್ನಾಗಿದೆ ಇದು, ಚೆನ್ನಾಗಿತ್ತ ಇದು. ನೀವ್ ಹೇಳ್ಕೊಟ್ಟಿದ್ನೆಲ್ಲ ನಾವ್ ಹೇಳಕ್ ಹೋದ್ರೆ ಎಲ್ಲ ತಪ್ಪಾಗತ್ತೆ ಸರ್. ಇಲ್ಲಿ ಇದು ಎಡಿಟ್. ರೆಡಿ? ಅಪರ್ಣ ಎಂಟ್ರಿ. ನಿನ್ ಸಮಾಸನ ಬೇಡ, ನಾ ಬರ್ತೀನಿ ನಾನು. ಬಿಡಪ್ಪು ನೀವರು ಕಟ್ಟಾಗಿದೆ ಬರೋರೆ, ಬರೋರೆ ಕಟ್ಟಾಗಿದೆ, ಕಟ್ಟಾಗಿದೆ, ಕಟ್ಟಾಗಿದೆ ಇವ್ರೆ. ಅಮ್ಮ ತಾಯಿ ಸರಿ ಗೊತ್ತಾಗಿಲ್ಲ. ಯಾ ಪುಟ ಟೆಲ್ ಮಿ. ಓಕೆ, BC. ಯಾ ಪುಟ ಫಸ್ಟ್, ಯಾ ಪುಟ. ಹಲೋ. ಓಕೆ, ರೆಡಿ ರೆಡಿ. ಇದಕ್ಕೂ ಬೀಪ ಹೆಸರು ನಿಮ್ದಲ್ವಾ? ಸಾಕ್ ಬಿಡೋ, ಅವಮಾನ ಮಾಡ್ಬೇಡ. ಆಕ್ಚುಲಿ ನನ್ನ ಒರಿಜಿನಲ್ ಹೆಸರು ಚಂಪಲ್ಪಟ್ಟಿ ಚಕ್ಲಿಪುರದ. ನಿಮ್ನ ಯಾರು ಕೇಳಿದ್ರೆ ಸರ್? ತೆಗೆದು ಹಾಕೋದ್ರೊಳಗೆ ಕ್ವಶನ್ ಕೇಳ್ಬಿಡ್ತಾವ್ರ ಅವರು. ನೀವು ಮಾಡಿ ಸರ್, ನೀವು ಪ್ಯಾಂಟು ಮಾಡಿ, ಟಿ ಶರ್ಟು ಮಾಡಿ, ಯಾರು ಬೇಡ ಅಂತಾರೆ? ನೀವು ಮಾಡಿದ ಎಲ್ಲಾ ಸ್ಟೆಪ್ ನಾನು ಮಾಡ್ತೀನಿ. ನಾನು ಮಾಡೋ ಒಂದೇ ಒಂದು ಸ್ಟೆಪ್ ನೀವು ಮಾಡ್ಬೇಕು. ಮಾಡಿ. ನೀವು ಯಾವ ಸ್ಟೆಪ್ ಮಾಡ್ತೀರಾ ಹೇಳಿ, ನಾನು ಮಾಡ್ತೀನಿ. ಈಗ ಮಾಡ್ಲೇಬೇಕು ನೀವು. ಮಾಡಿ. ಮೂನ್ ವಾಕ್. ಹಾ, ನಾನ್ ಮಾಡಿರೋ ಸ್ಟೆಪ್ ನೀವು ಮಾಡಕ್ ಸಾಧ್ಯನೇ ಇಲ್ಲ. ಹಾ ನೋಡಿ, ಹಿಂಗ್ ನಿಂತ್ಕೋಬೇಕು. ಹಿಂಗ್ ನಿಂತ್ಕೊಳ್ಳಿ, ಹಿಂಗ್ ಕೈ ಹಿಂಗ್ ಇಟ್ಕೊಳ್ಳಿ. ನೋಡಿ, ಹಿಂಗೆ ಸ್ಟೆಪ್ ಮಾಡಿ. How are you, Mr. Lankesh? Super, Mr. Lokesh. How are your audience? Fantastic. How are you, noise pollution? ಸೂಪರ್. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಸುಮ್ನಿರಮ್ಮ, ದಾರಿಲಿ ಹೋಗ್ತಾ ಇರೋ ನಮ್ಮ ಮನೆಗೆ ಯಾಕಮ್ಮ ಕರ್ಕೊಂಡ್ ಬಂದಿದ್ದೀನಿ? ಅಯ್ಯೋ ಬನ್ನಿ, ನಾವೇನು ಮಾಡಲ್ಲ. ಏ ರಾಣಿ, ಆ ಅಪ್ಪನೇ ಇಂಟ್ರೆಸ್ಟ್ ಇಲ್ಲ, ನಾನು ಬಳೆ ಮಾರಲ್ಲ ಅಂತ ಇದ್ರೆ ನೀನ್ ಯಾಕೆ ಜಬರ್ದಸ್ತಿ ಹೇಳ್ಕೊಂಬತ್ತಾ ಇದ್ಯಾ? ರೀ, ಹೆಣ್ಮಕ್ಳಿಗೆ ಬಳೆ ಮತ್ತು ಮಳೆ ಇದೆರಡನ್ನ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ ರೀ. ಅದಕ್ಕೆ ಇವ್ರನ್ನ ಕರ್ಕೊಂಡ್ ಬಂದಿರೋದು. ಕರೆಕ್ಟ್ ಕರೆಕ್ಟ್. ಹೆಣ್ಮಕ್ಳಿಗೆ ಮಳೆ ಮತ್ತೆ ಬಳೆ ಅಂದ್ರೆ ತುಂಬಾ ಇಷ್ಟ, ಹೊಡಿಯೋದ್ ಮಾತ್ರ ಮಳೆ. ಅಯ್ಯೋ ಅಯ್ಯೋ ರಾಣಿ, ಮಳೆ ಬಳೆ ಎರಡೇ ಎರಡು ರೈಮಿಂಗ್ ವರ್ಡ್ ಅಲ್ಲಿ ಹೆಣ್ಮಕ್ಳ ಜೀವನದ ಬಗ್ಗೆನೇ ಹೇಳ್ಬಿಟ್ಲು ನಮ್ ರಾಣಿ. ಅಯ್ಯೋ ನನ್ ಬಂಗಾರ. ಐ ಲವ್ ಯು ಅಕ್ಕ. ಅಯ್ಯೋ ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಸೋ ಮಚ್. ಹೋಗ್ಲಿ ಬಿಡು, ಪ್ರೇಮ ಜಾಸ್ತಿ ಆಯ್ತು. ಹಂಗೆ ನೋಡಿ ಇವ್ರನ್ನ. ಇವ್ರು ನೋಡೋದಕ್ಕೆ ನಮ್ ಓನರ್ ದಯಣನ್ ತರ ಕಾಣ್ತಿಲ್ವಾ? ಅಲ್ಲ, ಪೊಲೀಸ್ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ದಿನಕ್ಕೊಂದು ವೇಷ ಹಾಕ್ತಿದ್ರಲ್ಲ, ಅದರಲ್ಲಿ ಇದೊಂದು ವೇಷನಾ? ಹೌದಪ್ಪ ಸುಜಾ, ಪಾಪಿ ಜೀವ ಉಳಿಸ್ಕೊಳಕ್ಕೆ ಏನಾದ್ರು ಮಾಡ್ಬೇಕಲ್ಲ. ನಾನು ಬರ್ಲಿಲ್ಲ, ನಿಮ್ಮ ಮನೆ ಹೆಣ್ಮಕ್ಳೇ ನಾನು ಇಲ್ಲಿ ಕರ್ಕೊಂಬಂದ್ರು. ದಯವಿಟ್ಟು ನಾನು ಮನೆ ಓನರ್ ದಯ ಅಂತ ಯಾರಿಗೂ ಹೇಳ್ಬಾಪ, ನಾನು ಉಳಿಸಪ್ಪ ಸುಜಾ. ಮಿಸ್ಟರ್ ಬಳೆ, ಬನ್ನಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಪರವಾಗಿಲ್ಲ ಪರವಾಗಿಲ್ಲ, ನಿಂತ್ಕೊಂಡಿರ್ತೀನಿ. ಬಳೆ ತೋರಿಸಿ. ಯುಗಾದಿಗೆ ಅಂತ ಮೊನ್ನೆ ಬಳೆ ತಗೊಂಡ್ರಲ್ಲ, ಮತ್ತೆ ಯಾಕೆ ಬಳೆ ಬೇಕು? ಏನ್ ಬೇಡ? ಏನ್ ಬಂಗಾರದ ಬಳೆ ಕೊಡಿಸ್ಬಿಟ್ರಿ ಇವ್ರು. ಕೊಡ್ಸಿದ್ದು 2 ಗಾಜಿನ ಬಳೆ, ಇನ್ನೊಂದ್ ಬಳೆ ತಗೊಳ್ತೀವಿ ಅಂತಂದ್ರೆ ಇಲ್ದಿರೋ ಮಾತೆಲ್ಲ ಕೊಂಕಾಗ್ ಮಾತಾಡ್ತಿದ್ದಾರೆ. ಅದೇ ಹನಿಗೇನಾದ್ರು ಬೇಕು ಅಂತ ಕೇಳಿದ್ರೆ ಸಾಲ ಮಾಡಿದ್ರು ಕೊಡಿಸ್ತಿದ್ರು ಅಲ್ವೇನಕ್ಕ? ಸರಿಯಾಗಿ ಹೇಳ್ದೆ. ರಾಣಿ, ಸುಮ್ನೆ ಹನಿಗಿನಿ ಅಂತ ಏನೇನೋ ಮಾತಾಡ, ನೀನು ಸುಮ್ನೆ ನಿಂತ್ಕೋ. ಯಾಕಪ್ಪ ಯಾಕಪ್ಪ ಮಾತಾಡ್ಬಾರ್ದು? ನೋಡೆ ರಾಣಿ,
ನಿನ್ ಬಗ್ಗೆ ಮಾತಾಡಿದ್ರೆ ರಿಯಾಕ್ಷನ್ ಇಲ್ಲ, ಅದೇ ಹನಿ ಬಗ್ಗೆ ಮಾತಾಡಿದ್ರೆ ಕರಳು ಚುರ್ರ ಅನ್ನತ್ತೆ. ಹನಿಗಂದ್ ಏನಕ್ಕ ಪ್ರಯೋಜನ? ಅವಳನ್ನ ಹುಟ್ಟಿಸಿದನಲ್ಲ ಅವ್ರಪ್ಪ ಹೇಳ್ಬೇಕು. ಮೊದ್ಲೇ ಆಯ್ಕೊಂಡ್ ತಿನ್ನು ಅಂತ ತಿರುಗೋಕೆ ಅವನು ಮಗಳಿಗೇನು ಬುದ್ಧಿವಾದ ಹೇಳ್ತಾನೆ. ಅದೇಳು ಕರೆಕ್ಟ್ ಆಗಿದೆ. ಅಲ್ಲ ಅಮ್ಮ ಅವ್ರೆ, ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡ್ಬೇಕು? ಹೋಗ್ಲಿ ಬಿಟ್ಬಿಡಿ ಅದು. ಯಾಕ್ರಿ ಬಿಡ್ಬೇಕು? ನಿಮ್ಗೇನ್ ಗೊತ್ತು ಅಯ್ಯಪ್ಪನ್ ಬಗ್ಗೆ? ಅಲ್ಲ, ನಮ್ ಹಳೆ ಮನೆ ಇತ್ತಲ್ಲ, ಅವನೇ ಓನರು. 24 ಗಂಟೆ ಬಾಡ್ಗೆ ಅಂತ ಬಂದು ಬಡ್ಕೊಳ್ತಾ ಇದ್ದ. ಅವನ್ ಮುಖ ನೋಡ್ಬೇಕಾಗಿತ್ತು. ಈ ಮುದುರ್ಬಿಟ್ಟು ಬಿಸಾಕಿರ್ತಾರಲ್ಲ ಪ್ಲಾಸ್ಟಿಕ್ ಅವರು, ಹಂಗಿತ್ತು. ಸರಿ ಬಿಡಕ್ಕ, ಯಾಕೆ ಅಕ್ಕಿತ್ತೋದ್ ಓನರ್ ಫ್ಯಾಮಿಲಿ ಮ್ಯಾಟ್ರು ನಮ್ಗೆ. ರೀ ಬನ್ರಿ ಬಳೆ ಕೊಡ್ಸಿ ನಂಗೆ. ಬಳೆ ಕೊಡ್ಸೋ ಮೂಡಲ್ಲ ನೀನ್ ಅವಾಗಲೇ. ಬಾರೆ ನಾನ್ ಇಲ್ವೇನೆ ನಿನ್ನ ಅಕ್ಕ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ. ಇವನ್ ಯಾಕೆ ಕೇಳ್ತೀಯಾ? ರಾಣಿ ಪ್ರಾಣ ಒತ್ತೆ ಯಾರೋ ಇಟ್ಟು ನಿಂಗ್ ಬಳೆ ಕೊಡಿಸ್ತೀನಿ ಕಣೆ. ₹1,00,00,000 ಅಷ್ಟು ಬಳೆ ತಗೊಳೆ. ಅಕ್ಕ, ನಿನ್ನಂತ ಅಕ್ಕನ್ ಪಡ್ಕೊಳ್ಳೋದಕ್ಕೆ ನಾನು 7 ಜನ್ಮ ಪುಣ್ಯ ಮಾಡಿದೀನಿ ಕಣೆ. ಥ್ಯಾಂಕ್ ಯು ರಾಣಿ. ರೀ ಸಾಲ ಕೊಡ್ತೀರಾ ಅಲ್ಲ? ಸಾಲ ನಾನು ಹಾಯಲು ಅಂತ ಶೇಕೆಂಡೇ ಕೊಡೋದಿಲ್ಲ. ಸಾಲ ಎಲ್ಲಿಂದ ಕೊಡ್ಲಮ್ಮ? ಯೋಚನೆ ಮಾಡ್ಬೇಡ ರಾಣಿ. ನೋಡು, ಇದಕ್ಕೊಂದು ದಾರಿ ತೋರಿಸ್ತೀನಿ. ಅಪ್ಪ ಟಾಕಿಂಗ್ ಸ್ಟಾರು ಟಾಕ್ ಮಾಡ್ಬೇಕು ಬರಲ್ಲ. ಏನ್ ಮಾಡ್ತಾ ಇದ್ರಿ ಎಲ್ಲ? ಅದು ನಿಮ್ಗೆ ಹೋಳ್ಗೆ ಮಾಡಿ ಬಡಿಸ್ಬೇಕಲ್ಲ, ಅದಕ್ಕೆ ಹೂರ್ಣದ ಉಂಡೆ ಮಾಡ್ತಾ ಇದೀವಿ. ಹಂಗಾರೆ ನನ್ಗೊಂದೆರಡು ಪಾರ್ಸಲ್ ಕೊಡಿ. ಸರಿ, ಈ ಒಯ್ಯ ಯಾರು? ನಿಮ್ ನಂಟ್ರ? ನೆಂಟ್ರ ತರ ಕಾಣ್ತಾರ ಅವರು. ನೈಸ್ ರೋಡ್ ಟೋಲ್ ಬೂತ್ ಇದೆಯಲ್ಲ, ಹಂಗ್ ಕಾಣ್ತಲ್ವಾ? ಟೋಲ್ ಬೂತ ಇವ್ರು? ಹಂಗಾರೆ ಚಿಲ್ಡ್ರ ಕಾಸು ಯಾವ್ದು ಬ್ಯಾಗೆ ಗಂಟಾಕ ಬಂದಿದ್ದೀರಾ? ಟೋಲ್ ಬೂತ್ ಅಲ್ಲೇ ಕಣಯ್ಯ, ಅವರು ಬಳೆ ಮಾರೋರು. ಬಳೆ ತೋರಿಸಿ ನೀವು. ನೋಡಿಮ್ಮ, ಈ ಬಳೆ ಮಿನುಗುತ್ತಾರೆ ಕಲ್ಪನಾ ಅವ್ರು ಹಾಕೊಂಡಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್. ನೋಡಿ ಕೊಡಿಲ್ಲ, ಏನ್ ಚೆನ್ನಾಗಿದೆ ಅದು. ಎಲ್ಲ ಬಿರುಕು ಬಿಡ್ಕೊಂಡಲ್ಲ. ಬಿರುಕ್ ಬಿಡದೆ ಇರುತ್ತೆ ನಮ್ ಬಿರುಕ್ ಬಿಡುತ್ತಾ? 2 ಕನಸು ಸಿನಿಮಾ ನೋಡಿದ್ಯಾ? ನೋಡಿವ್ನೆ. ಆ ಸಿನಿಮಾನಲ್ಲಿ ಕಲ್ಪನಾ ಅವರು ಅಣ್ಣವ್ರ ಹತ್ರ ಹೋಗಿ ನನ್ನ ಹತ್ರ ಮಾತಾಡಿಪ್ಪ ಅಣ್ಣವ್ರ ಬೆನ್ನಿಗೆ ಗುದ್ದಿ ಕೇಳಿದ್ರಲ್ಲ, ಅವಾಗ ಈ ಬಳೆ ಹೊಡೆದೋಗಿರೋದು. ಓಕೆ, ಇದು ತೋರ್ಸಿ. ಅಕ್ಕ, ಇದು ಮ್ಯಾಚ್ ಆಗತ್ತಲ್ವಾ ಅಕ್ಕ? ಈ ಬಳೆ ಕೊಡಿ ನನ್ಗೆ. ಎಷ್ಟ್ ಕೆಜಿ ಕೊಡ್ಲಮ್ಮ? ಸರ್, ಈ ಒಯ್ಯ ಏನ್ ಸರ್ ಎಷ್ಟ್ ಕೆಜಿ ಲೆಕ್ಕ ಮಾತಾಡ್ತಾವ್ರೆ? ನನ್ಗೆ ಯಾಕೋ ಇವ್ರ ಮೇಲ್ ಡೌಟ್. ಪಿಪೆ, ಅದು ಮೋಸ್ಟ್ಲಿ ಅವರು ಹೋಲ್ಸೇಲ್ ಅಲ್ಲಿ ಕೊಡ್ಬೋದು ಅನ್ಸುತ್ತೆ, ಅದಕ್ಕೆ ಕೇಳ್ತಾ ಇದಾರೆ ಕೆಜಿ ಲೆಕ್ಕದಲ್ಲಿ ಕೊಡ್ಲಾ ಅಂತ. ಕರೆಕ್ಟ್ ಸಾರ್, ಕರೆಕ್ಟ್. ಬಹಳ ಬುದ್ಧಂತ್ರು ನೀವು, ಕರೆಕ್ಟ್ ಆಗಿ ಕಂಡಿಡ್ಬಿಟ್ರಿ. ಒಳ್ಳೆ ವ್ಯಾಪಾರ ಟೈಮಲ್ಲಿ ತಲೆ ಕೆಡ್ಸ್ಕೊಳಕ್ ಬರ್ತಾನೆ. ನಿಮ್ಗೆ ಯಾವ್ದು ಕೊಡ್ಲಿ ವರಲಕ್ಷ್ಮಿ ಅವರೇ? ವರಲಕ್ಷ್ಮಿ ನೋಡಿ ರಾಣಿ, ನಾನು ಎಷ್ಟು ವರ್ಲ್ಡ್ ಫೇಮಸ್. ಬಳೆಗಾರನಿಗೂ ನನ್ನ ಹೆಸರು ಗೊತ್ತು. ಹೌದಲ್ವಾ? ಹೌದು. ನಾನ್ ವರಲಕ್ಷ್ಮಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಆತಮ್ಮ, ನಿಮ್ ಮುಖದ ಮೇಲಿರೋ ಕಳೆ ತಾಯಿ, ಕಳೆ ಲಕ್ಷ್ಮಿ ಕಳೆ ಎದ್ದು ಕಾಣ್ತಾ ಇದ್ದೆ. ಅದಕ್ಕೆ ನಿಮ್ ಹೆಸರು ಮಹಾಲಕ್ಷ್ಮಿನೋ ಆದಿಲಕ್ಷ್ಮಿನೋ ಇರುತ್ತೆ ಅಂತ ಅನ್ಕೊಂಡೆ. ಇರ್ಲಿ ಅಂತ ವರಲಕ್ಷ್ಮಿ ಅಂತ ಒಂದ್ ಬಿಟ್ಟೆ. ಅಲ್ಲ, ಆದ್ರೂ ನನ್ಗೆ ಯಾಕೋ ಡೌಟು. ಪಿಪೆ, ನೀನ್ ಯಾಕೋ ಕಂಡವ್ರು ಸಾಬ್ರಿ, ಸುಮ್ನೆ ಇರೋ. ನಿನ್ ಡೌಟ್ ಏನ್ ಡೌಟು ಅಂದ್ರೆ, ನೀವು ಬೆಳೆಗಾರಲ್ವಾ? ಹೌದು. ನೋಡ್ರಿಲೆ, ಇವ್ರಿಬ್ರ ಕೈಯ ನೋಡಿ ಯಾರ್ಗೆ ಯಾವ ಸೈಜು ಬಳೆ ಅಂತ ಹೇಳಿ ನೋಡ್ತೀನಿ. ಇವ್ರದ್ದು ಬಳೆ ಟೇಪ್ ತಗೊಂಬಂದ್ ಅಳತೆ ಮಾಡಿ ಹೇಳ್ಬಿಟ್ಟು. ಟೇಪಾ? ಯಾಕೆ ಬಳೆದಕ್ಕೆ ಟೇಪಾ? ಒಂದ್ ನಿಮಿಷ ಇರಿ ಹೇಳಿ, ಈ ಬಳೆದ ಸೈಜ್ ಎಷ್ಟು? ಇದು 0 ಸೈಜು. 0ನಾ? ಹೆಂಗಪ್ಪ ಹೇಳಿದೆ? 0 ಶೇಪ್ ಅಲ್ಲಿ ಇಲ್ವಾ, ಅದಕ್ಕೆ 0 ಸೈಜು. ಬಾಬಾ ಓಲಿ ಬಿಟ್ರಮ್ಮ, ಅವ್ರಿಗೇನು ಗೊತ್ತಿಲ್ಲ ಪಾಪ. ಅವ್ರೇನೋ ಬಳೆ ವ್ಯಾಪಾರ ಮಾಡೋದಕ್ಕೆ ಅಂತ ಮಾಡ್ತಿದಾರೆ. ಅವ್ರಿಗೆ ಎಷ್ಟೆಲ್ಲ ಡೀಟೇಲ್ಸ್ ಕೇಳಿ ಟೆನ್ಷನ್ ಕೊಡ್ಬಾರ್ದು. ಅಪ್ಪ ನೀವು ಹೊರಡಿಪ್ಪ, ನೀವು ಹೋಗಿ ಪರವಾಗಿಲ್ಲ. ಇರಿ ಒಂದ್ ನಿಮಿಷ ನಿಂತ್ಕೊಳ್ರಿ ಇಲ್ಲಿ. ಬಳೆ ಮಾರೋದಕ್ಕಂತೂ ಗೊತ್ತಿಲ್ಲ, ಬಳೆ ಸೈಜ್ ಹೇಗ್ ಹೇಳೋದು ಅಂತ ಗೊತ್ತಿಲ್ಲ. ನೀವು ಬಳೆಗಾರನ ಯಾರು ಅಂತ ಹೇಳಿದ್ರೆ ಸರಿ. ಇವಾಗ ಏನಿಲ್ಲ, ಅಂಕಲ್ ಓನರ್ ಅಂತಲ್ಲ. ಏನ್ರಿ ಇದು ನಿಮ್ ವೇಷ? ಅಯ್ಯೋ, ಅದೊಂದ್ ದೊಡ್ಡ ಕತೆನಮ್ಮ.
ಯಾವ್ದೋ ಯಂಗ್ಸ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಹೋದೆ, ಅಲ್ಲಿ ನಾನ್ ತಗಲಾಕೊಂಡ್ಬಿಟ್ಟೆ. ಅವಾಗಿಂದ ಆ ಹುಡುಗಿ ನನ್ನ ಮದ್ವೆ ಆಗು ನನ್ನ ಮದ್ವೆ ಆಗು ನನ್ನ ಮದ್ವೆ ಆಗು ಅಂತ ಹಿಂದೆ ಬಿಟ್ಬಿಟ್ಟಳು. ಅವ್ರನ್ನ ನೋಡಿದ್ರೆ ಪೊಲೀಸರು ಮದ್ವೆ ಆಗಿಲ್ಲ ಅಂದ್ರೆ ಎನ್ಕೌಂಟರ್ ಅಲ್ಲಿ ಶೂಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾವ್ರೆ. ಅದಕ್ಕೆ ದಿವ್ಸಕ್ಕೊಂದು ವೇಷ ಹಾಕೊಂಡು ಓಡಾಡ್ತಾ ಇದ್ದೀವಿ. ಸಾರಿ ಅಂಕಲ್, ನೀವೇ ಓನರ್ ಅಂಕಲ್ ಅಂತ ಗೊತ್ತಾಗ್ದೆ ಆಯ್ಕೊಂಡ್ ತಿನ್ನೋ ತಿರ್ಬೋಕಿ ಅಂತೆಲ್ಲ ಬೈದ್ಬಿಟ್ಟೆ. ಅಲ್ಲಮ್ಮ, ಆಗ್ಲೇ ಒಂದ್ಸತಿ ಹೇಳ್ದೆ, ಈಗ 6 ಸತಿ ಹೇಳ್ತಾ ಇದ್ಯಾ. ಅದೇ ಚೆನ್ನಾಗಿತ್ತು. ಅದು ನೀವು ತುಂಬಾ ಎಪಿಸೋಡ್ ಇಂದ ಬಂದೇ ಇಲ್ವಲ್ಲ, ಅದಕ್ಕೆ ನಿಮ್ ಯೋಗ್ಯತೆ ಏನು ಅಂತ ನಿಮಗ್ ಗೊತ್ತಾಗ್ಲಿ ಅಂತ 3 ಸಲ ಹೇಳಿದೆ. ಸಾರಿ, ತುಂಬಾ ಸಾರಿ. ನಿಮ್ ಸುರುನಾ ಅದೇ ಮುದುರ್ಕೊಂಡು ಬೀದಿಲ್ ಬಿಸಾಕಿರೋ ನಾನು ಹೇಳ್ಕೊಂಡ್ಬಿಡ್ತೀನಿ. ಮುದ್ರಕೊಂಡು ಬೀದಿಲಿ ಬಿಸಾಕಿರೋ ಪ್ಲಾಸ್ಟಿಕ್ ಕವರ್ ಇದ್ದಾಗ ನನ್ನ ಮಕ್ಕ ನಾನ್ ತಾನೇ ಹೇಳ. ಆಯ್ತು, ಗೊತ್ತಾಯ್ತು, ನಾನು ಹೇಳ್ಕೊಂಡ್ಬಿಡ್ತೀನಿ. ಏನೀಗ ಸಾರಿ ನೋಡಿ, ನೀವು ತುಂಬಾ ಬೇಜಾರ್ ಮಾಡ್ಕೊಂಬಿಟ್ರಿ ಅಂಕಲ್. ನೀವ್ ದಯವಿಟ್ಟು ಕ್ಷಮಿಸಿದೀನಿ ಅಂತ ಹೇಳಲೇಬೇಕು, ಆಯ್ತಾ? ನಿನ್ನ ಸಾರಿ ಕೇಳ್ತಾ ನಿಂತ್ಕೊಂಡ್ರೆ ಪೊಲೀಸ್ನವ್ರು ನನ್ ಕರ್ಕೊಂಡೋಗಿ ಲಾಕಬಲ್ ಹಾಕ್ಬಿಡ್ತಾರಮ್ಮ. ಅಂಕಲ್ ಪ್ಲೀಸ್ ಒಂದ್ ಲೋಟ ಕಾಫಿನಾದ್ರೂ ಕುಡ್ಕೊಂಡು ಹೋಗಿ. ಅಂಕಲ್ ಒಂದ್ ಲೋಟ ಕಾಫಿನೂ ಕುಡಿದ ಹೋಗ್ತಿದಾರಲ್ಲ. ಕಾಫಿ ಕುಡ್ಕೊಂಡು ಹೋಗ್ಬೋದಿತ್ತು. ಒಂದ್ ಲೋಟ ಕಾಫಿಯಾ? ಹೋದ್ರು ಹೋಯ್ತಾರ ಬಿಡಿ. ನನ್ಗೆ ಒಂದ್ ಲೋಟ ಕಾಫಿ, ಒಂದ್ ಲೋಟ ಟೀ ಕಾಯಿಸ್ಕ ಬಂದಿ, ನಾನೇ ಕುಡಿತೀನಿ. ನಾವ್ ಸುಮ್ನೆ ಹೇಳ್ತೀವಿ ಅಷ್ಟೇ, ಕೊಡಲ್ಲ. ಏನ್ ಕೇಳದ್ ಮಾತ್ರಕ್ಕೆ ಕೊಡ್ಬೇಕು ಅಂತ ರೂಲ್ಸ್ ಇದ್ಯಾ? ಕರೆಕ್ಟ್. ಅಲ್ಲ, ಅವ್ರು ಎಲ್ಲಿ ಹೋಗಿದ್ದಾರೆ ನೋಡೋಣ. ಪಿಟಿ ಇವನಿಗೆ ಸುಮ್ನೆ ಲಾಜಿಕ್ ಇಲ್ದಂಗೆ ಎಂಟ್ರಿ ಕೊಟ್ಟೆ. ಲಾಜಿಕ್ ಇಲ್ದಿರಂಗ ಹಂಗೆ ಹೋಗು, ಏನೋ ಟಾಕ್ ಮಾಡಕ್ಬೇಕಂತ ಅವನಿಗೆ. ಹೋಗು, ಸಾಕು ಟಾಕ್ ಮಾಡಿ. ಓ, ಮೊದಲನೇ ಸರಿ ಬಾಗ್ಲಲ್ಲಿ ಹೋಗಪ್ಪ, ಕಿಟಕಿನಲ್ಲಿ ಬೇಡ. ಮಿಸ್ಟರ್ ಲಂಕೇಶ್. ಹೇಳಿ ಮಿಸ್ಟರ್ ಲೋಕೇಶ್. ಯಾವ್ದಾದ್ರು ಒಬ್ಬ ಸ್ಟಾರ್ಗೆ ಒಂದು ಹೆಸರು ಕೊಟ್ರೆ ಅದಕ್ಕೆ ತುಂಬಾ ಮೀನಿಂಗ್ ಇರುತ್ತೆ. ಇವಾಗ ನೋಡಿ, ಎಲ್ಲ ಪ್ರೀತಿಯಿಂದ ನನ್ನ ಟಾಕಿಂಗ್ ಸ್ಟಾರ್ ಅಂತ ಕರೀತಾರೆ. ಟಾಕಿಂಗ್ ಅಂದ್ರೆ ನಾನು ಮಾತಾಡ್ತಾ ಇರ್ತೀನಿ. ಇವಾಗ ನೀವು ಶೈನಿಂಗ್ ಸ್ಟಾರ್, ಕರೆಕ್ಟ್ ಆಗಿದೆ ಶೈನಿಂಗು. ಅದೇ ರೀತಿಯಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ಲವ್ಲಿ ಸ್ಟಾರ್, ಈ ಲವ್ಲಿ ಸ್ಟಾರ್ಗೆ ಈ ಲವ್ಲಿ ಅನ್ನೋ ಪದ ಎಷ್ಟು ಒಳ್ಳೆ ರೀತಿಯಲ್ಲಿ ಮ್ಯಾಚ್ ಆಗುತ್ತೆ ಅಂದ್ರೆ, ಆತ ನೋಡೋದಕ್ಕೂ ಲವ್ಲಿ, ಆತ ಇರೋಂತ ಬಿಹೇವಿಯರ್ ಲವ್ಲಿ, ಅವ್ನು ಮಾಡೋಂತ ಸಿನಿಮಾಗಳು ಕೂಡ ಲವ್ಲಿ. ಸೊ ಅದಕ್ಕೆ ಈಗ ನಮ್ಮ ಲವ್ಲಿ ಸ್ಟಾರ್ ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಅವರೊಂದು ಹೊಸ ಸಿನಿಮಾ ತಯಾರಾಗಿದೆ. ಆ ಸಿನಿಮಾದ ಹೆಸರು ದಳಪತಿ. ಸೊ ದಳಪತಿ ಬಗ್ಗೆ ಇನ್ನಷ್ಟು ಮಾತಾಡೋಣ. ಜೋರಾದ ಚಪ್ಪಾಳೆಯಿಂದ ಪ್ಲೀಸ್ ವೆಲ್ಕಮ್ ಲವ್ಲಿ ಸ್ಟಾರ್ ಪ್ರೇಮ್. How are you, lovely? Fine. ಲವ್ಲಿ, ಈತ ಏನಕ್ಕೆ ಲವ್ಲಿ ಅಂದ್ರೆ, ನಾನು ಹೇಳ್ದಾಗೆ ಈತ ಮಾಡೋ ಸಿನಿಮಾನು ಲವ್ಲಿ, ಈತ ಇರೋಂತ ರೀತಿನೂ ಲವ್ಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಈಸ್ ಅ ಲವ್ಲಿ ಫ್ರೆಂಡ್. ಸೊ ಹಾಗಾಗಿ ಲವ್ಲಿ ಅನ್ನೋದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇವನಿಗೆ. ಥ್ಯಾಂಕ್ ಯು. ಹಾ, ಹೇಗಪ್ಪ ಇದೆಯಾ ಕಂದ? ತುಂಬಾ ಚೆನ್ನಾಗಿದ್ದೀನಿ ಚಿನ್ನ. ಹೊಸ ಮನೆ, ಫಸ್ಟ್ ಟೈಮ್ ಬರ್ತಾ ಇರುತ್ತಾವು? ಎಸ್, ಅದೇ ನೋಡ್ದೆ. ಎಲ್ಲ ಈಕೋ ಫ್ರೆಂಡ್ಲಿ, ಗ್ರೀನರಿ ಎಲ್ಲ ಕಾಣಿಸ್ತಾ ಇದೆ. ಹೌದು, ಹಸುಗಳನ್ನ ಬಿಟ್ಟಿದ್ದೀನಿ ಮೇಯ್ಕೊಂಡಿರ್ಲಿ ಅಂತ. ಎಲ್ಲಿ ಮಿಸ್ಟರ್ ಲೋಕೇಶ್? ಅವಾಗ ತಿರ್ಕೊಂಡು ಹುಲ್ ತಿಂತಾ ಇರುತ್ತೆ. ಓಕೆ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಪ್ಲೀಸ್ ಕಮ್. ಓಕೆ, ಈಗ ಹೊಸ ಸಿನಿಮಾ ತಯಾರಾಗಿರೋದು ದಳಪತಿ ಅಂದ್ರೆ ಇಟ್ಸ್ ಅ ವೆರಿ ಪವರ್ಫುಲ್. ಸಿನಿಮಾದಲ್ಲಿ ತಾವು ಏನು ಒಂಥರ ಏನು ಪವರ್ಫುಲ್ ಕ್ಯಾರೆಕ್ಟರ್, ರೌಡಿ ಕ್ಯಾರೆಕ್ಟರ್, ಆಂಟಿ ಹೀರೋ, ಪೊಲೀಸ್ ಕ್ಯಾರೆಕ್ಟರ್, ಏನು ವಾಟ್ ಇಸ್ ದಳಪತಿ? ಟೋಟಲ್ ಆಗಿ ದಳಪತಿ ಅಂತ ಏನಕ್ಕೆ ಹೆಸರಿಟ್ವಿ ಅಂದ್ರೆ, ತನ್ನ ಪ್ರೀತಿಗೆ ಸಂದರ್ಭ ಇರ್ಬೋದು, ವ್ಯಕ್ತಿಗಳಿರ್ಬೋದು, ಯಾರೇ ಅಡ್ಡ ಬಂದ್ರು ಏನು ಕೇರ್ ಮಾಡಿದಿರ ತನ್ನ ಪ್ರೀತಿನ ಕಾಪಾಡ್ಕೊಳ್ಳೋದಕ್ಕೆ ಅವನು ಪ್ರೀತಿಗೆ ಅವ್ನು ದಳಪತಿ ಆಗಿರ್ತಾನೆ. ಅವನ ಸಂಬಂಧಗಳನ್ನ ಕಾಪಾಡ್ಕೊಳ್ತಾನೆ, ಅವನ ಪ್ರೀತಿನ ಕಾಪಾಡ್ಕೊಳ್ತಾನೆ. ಅದಕ್ಕೋಸ್ಕರ ಈ ಒಂದು ಕತೆಗೆ ದಳಪತಿ ಅನ್ನೋದು ಆಪ್ಟ್ ಅನ್ನಿಸ್ತು, ಅದಕ್ಕೋಸ್ಕರ ಇಟ್ಕೊಂಡು. ದಳಪತಿ ಶೂಟಿಂಗ್ ಪೀರಿಯಡ್ ಅಲ್ಲಿ ಮರೆಯೋಕ್ ಆಗದೆ ಇರುವಂತ ಒಂದು ಸನ್ನಿವೇಶ ಯಾವ್ದಾದ್ರು ಇದೆಯಾ? ಸೊ ಸನ್ನಿವೇಶಗಳು ತುಂಬಾ ಇದೆ, ಬಟ್ ಕ್ಲೈಮ್ಯಾಕ್ಸ್ ನ ಯಾವತ್ತೂ ಮರೆಯೋದಕ್ಕಾಗಲ್ಲ. ಏನಂದ್ರೆ ಅವತ್ತು ಅಮಾವಾಸ್ಯೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಬಟ್ ಶೂಟಿಂಗ್ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದೆ. ಎಲ್ಲ ಆರ್ಟಿಸ್ಟ್ ಗಳು ಬಂದ್ಬಿಟ್ಟಿದ್ದಾರೆ, ಚೆನ್ನೈಯಿಂದ ಫೈಟರ್ಸ್ ಬಂದಿದ್ದಾರೆ, ಫೈಟ್ ಮಾಸ್ಟರ್ ಬಂದಿದ್ದಾರೆ, ಆಮೇಲೆ ಸ್ಟುಡಿಯೋ ಎಲ್ಲ ಸೆಟ್ ಗಿಟ್ ಎಲ್ಲ ಹಾಕ್ಬಿಟ್ಟಿದೀವಿ. ಅಲ್ಲಿ ಸ್ಪಾಟ್ ಹೋದ್ಮೇಲೆ ಗೊತ್ತಾಯ್ತು ಇವತ್ತು ಅಮಾವಾಸ್ಯೆ ಅಂತ. ಶೂಟಿಂಗ್ ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ, ಓಕೆ ಅಂತೇಳಿ ದೇವ್ರಿಗೆ ಪೂಜೆ ಮಾಡಿ ಫೇಸ್ ಮಾಡೋಣ ಅಂತ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಒಂದು 3 ಪ್ರಾಣಗಳು ಹೋಗೋದು ಅವತ್ತು. ಸೊ ಅದು ಬಚಾವಾಯ್ತು. ಫೈಟರ್ ಬಂದು ಲ್ಯಾಂಡ್ ಆಗೋದು ಬಂದು ಮಿಸ್ ಆಗಿ ಡೈರೆಕ್ಟ್ ಆಗಿ ತಲೆ ಕೊಟ್ಟರು, ಹೆಡ್ ಇಂಜುರಿ ಆಯ್ತು. ಇನ್ನೊಬ್ಬ ಫೈಟರ್ ಬಂದು ವೆಟ್ಟಿತ್ತು.
ಜೋರಾಗಿ ಓಡ್ ಬಂದು ಅಲ್ಲಿ ಬಿದ್ದು ಅವ್ರು ತಲೆಗೆ ಏಟ್ ಮಾಡ್ಕೊಂಡ್ರು. ಆಮೇಲೆ ಫೈನಲ್ಲಿ ಒಂದು ಡ್ರಮ್ಗಳು ಜೋಡಿಸಿದ್ದು, ತುಂಬಾ ದೊಡ್ಡ ದೊಡ್ಡ ಡ್ರಮ್ಗಳು. ಅಲ್ಲಿ ಹೋಗಿ ಡ್ರಮ್ಗೆ ನಾನು ಟಚ್ ಮಾಡಿ ಬರ್ಬೇಕಾಯ್ತು. ನಾನು ಸ್ವಲ್ಪ ಜೋರಾಗಿ ಟಚ್ ಮಾಡಿದ್ರಿಂದ ಹಿಂಗ್ ಟರ್ನ್ ಆಗ್ಬಿಟ್ಟೆ. ಡ್ರಮ್ ಶೇಕ್ ಆಗ್ಬಿಟ್ಟೆ. ಒಂದ್ ಡ್ರಮ್ ಮೇಲ್ಗಡೆಯಿಂದ ನಿಧಾನಕ್ಕೆ ಹಿಂಗ್ ಸ್ಲಿಪ್ ಆಗಿ ಬೀಳ್ತಾ ಇದೆ. ನಾನು ಅಲ್ಲೇ ಹಿಂಗ್ ಕಾಲು ಹುರ್ಕೊಂಡು ಕುತ್ಕೊಂಡು ಹಿಂಗ್ ರಿಯಾಕ್ಷನ್ ಕೊಡ್ತಾ ಇದ್ದೀನಿ. ನಮ್ಮ ಡೈರೆಕ್ಟ್ರು ಮತ್ತೆ ಕ್ಯಾಮ್ರಾಮನ್ ಎಲ್ಲಾರು ಹಿಂಗ್ ಅಂತ ಇದಾರೆ, ಬನ್ನಿ 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 ಅಂತ. ನನಗೆ ಗೊತ್ತಾಗ್ಲಿಲ್ಲ, ಏನೋ ಹೇಳ್ತಾ ಇದಾರೆ. ಸರಿ, ಶಾರ್ಟ್ ಬೇರೆ ಕಂಟಿನ್ಯೂ ಇತ್ತು, ಕಟ್ ಹೇಳಿರಲಿಲ್ಲ. ಆಮೇಲೆ ನೋಡಿದ್ರೆ ಕರೆಕ್ಟಾಗಿ ಒಂದ್ ಸ್ವಲ್ಪ ನಾನು ಎದ್ದು ಹೋಗೋದಕ್ಕೂ ಡ್ರಮ್ ಕೆಳಗಡೆ ಬೀಳೋದು. ಅದೇ ಡ್ರಮ್ ಬಿದ್ದಿತ್ತಂದ್ರೆ ನನ್ನ ಕಾಲ್ ಕಟ್. ಸೊ ಈ ತರ ಇನ್ಸಿಡೆಂಟ್ಗಳು. ಅದಕ್ಕೆ ಅವತ್ತು ನಾವು ದೇವ್ರ ಪೂಜೆ ಮಾಡ್ಬಿಟ್ಟು. ಇದು ಕೋ ಇನ್ಸಿಡೆನ್ಸ್ ಅಂತ ಹೇಳ್ಬೋದಾ, ಇಲ್ಲ ಅಮಾವಾಸ್ಯೆಗೆ ಇಂದಾನೆ ಆಗಿದ್ದು ಅಂತ ಹೇಳ್ಬೋದಾ? ಇಲ್ಲ, ಅದು ಒಂದು ಮೈಂಡ್ ಸೆಟ್ ಅಂತ ಇರುತ್ತಲ್ವಾ. ಅವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾವು ಆ ರೀತಿ ಅನ್ಕೊಂಡಿರ್ತೀವಿ. ಬಟ್ ಅಮಾವಾಸ್ಯೆ ಇಲ್ಲದೆ ಇದ್ರು, ಬಟ್ ಅಮಾವಾಸ್ಯೆ ಅಂತ ಎಲ್ಲರೂ ಮೈಂಡ್ ಸೆಟ್ ಅಲ್ಲಿ ಇದ್ದಿದ್ರಿಂದ ಆ ರೀತಿ ಆಗಿರ್ಬೋದೇನೋ. ಎನಿವೇಸ್, ಬಟ್ ಗುಡ್, ತಮ್ಗೇನು ಆಗದೆ ಇರೋದು ನಮ್ಮ ಸೌಭಾಗ್ಯ. ಇಲ್ಲ ಓಕೆ. ಈಗ ದಳಪತಿ ಇಂತ ಒಂದು ಪವರ್ಫುಲ್ ಆದಂತ ಒಂದು ಟೈಟಲ್, ನನಗೊಂದು ಸೂಪರ್ ಆಗಿರೋ ಡೈಲಾಗ್ ಬೇಕು ಇವಾಗ. ಕಮಾನ್ ಬೇಬಿ. ಲೈ, ನೀನ್ ಚಾಕ್ಲೇಟ್ ತಿಂದು ಬಿಸಾಕಿರೋ ಪೇಪರು, ನೀನು ತುಳಿದ್ಬಿಟ್ಟು ಹೋಗಿರೋಂಥ ಮಣ್ಣು, ನೀನ್ ಲಿಪ್ ಒರ್ಸ್ಕೊಂಡು ಬಿಸಾಕಿರೋಂಥ ಟಿಶ್ಯೂ ಪೇಪರು, ಇದೆಲ್ಲ ಇಟ್ಕೊಂಡು ನಾನು ಮೇಂಟೈನ್ ಮಾಡಕ್ ನಾನೇನ್ ತೆಲುಗು ಪಿಕ್ಚರ್ ಹೀರೋ ಅನ್ಕೊಂಡ್ಬಿಟ್ಟಿದ್ಯೇನೆ ನೀನು. ಲೈ, ಇದು ನನ್ನ ಸಿನಿಮಾ ಹೀರೋಯಿನ್ಗೆ ಸಿನಿಮಾದಲ್ಲಿ ಹೇಳೋ ಡೈಲಾಗು. ಬಟ್ ಇಲ್ಲಿ ಬಂದಿರೋಂಥ ಹೆಣ್ಮಕ್ಳ ಬಗ್ಗೆ ಹೇಳ್ಬೇಕು. ಹೆಣ್ಮಕ್ಳಿಗೆ ಗಂಡ್ ಮಕ್ಳು ಅಂತಿರಲ್ಲ, ಹೆಣ್ಮಕ್ಳಿಗೆ ಹೇಳ್ತಾ ಇರೋದು. ಏನಂದ್ರೆ ನಾವು ಸುಮಾರು ಜನ ಮದ್ವೆ ಆಗಿದ್ ಕೂಡಲೇ ಹೇಳ್ತಾ ಇರ್ತಾರೆ, ಒಂದ್ ಹುಡುಗಿಗೆ ಲೈಫ್ ಕೊಟ್ಟೆ, ಒಂದ್ ಹುಡುಗಿಗೆ ಲೈಫ್ ಕೊಟ್ಟೆ ಅಂತ. ಆಕ್ಚುಲಿ ಅವಳು ನಮಗ್ ಲೈಫ್ ಕೊಟ್ಟಿರ್ತಾಳೆ. ಅವಳ ಮದ್ವೆ ಆದ್ಮೇಲೆ ಅವಳು ನಮಗೆ ಮಕ್ಕಳನ್ನ ಹೆತ್ಕೊಟ್ರೆ, ಅವಳು ನಮ್ಗೆ ಗಂಡಸು ಅನ್ನೋ ಸರ್ಟಿಫಿಕೇಟ್ ಕೊಟ್ರೆ ನಮಗ್ ಸಿಗುವಂತ ಲೈಫು. ನಮ್ಮ ಮಕ್ಳಿಗೆ ಲೈಫ್ ಕೊಡ್ತಾಳೆ. 24/7 ನಮ್ ಸೇವೆ ಮಾಡ್ತಾಳೆ. ಅವಳಿಗೆ ನೋವಿದ್ರು, ನಲುವಿದ್ರು, ಹುಷಾರಿಲ್ದೇ ಇದ್ರು, ನಮ್ ತಂದೆ ತಾಯಿಯಿಂದ ಹಿಡ್ದು, ನಮ್ಮನ್ನ ಹಿಡ್ದು, ದುಡ್ಡು ಸೇವಿಂಗ್ ಮಾಡೋದ್ರಿಂದ ಹಿಡ್ದು ಎಲ್ಲಾನು ಮಾಡೋದು ಅವಳು. ಬಟ್ ಹುಡುಗರೆಲ್ಲ ಏನ್ ಹೇಳ್ಕೊಳ್ಳೋದು ಅಂದ್ರೆ ಅವಳಿಗೆ ನಾನು ಲೈಫ್ ಕೊಟ್ಟೆ, ಅವಳಿಗೆ ನಾನು ಲೈಫ್ ಕೊಟ್ಟೆ ಅಂತ. ಹಾಗಾಗಿ ಹೆಣ್ಮಕ್ಳು ಅನ್ನೋದು ಯಾವತ್ತೂ ಗ್ರೇಟು, ಸೃಷ್ಟಿಯ ಮೂಲ. ಲೈಫ್ ಕೊಡೋದು ಹೆಣ್ಣೆ ಹೊರತು ಗಂಡಲ್. ಅಲ್ಲ, ಇವಾಗ ಒಂದ್ ಒಳ್ಳೆ ಪಾಯಿಂಟ್ ಹೇಳಿದ್ದು ಇಲ್ಲಿ ಪ್ರೇಮು. ಏನಂದ್ರೆ ಆಕೆ ನಮಗೋಸ್ಕರ ತಾಯಿ ಆಗ್ತಾಳೆ, ಮಗು ಕೊಡ್ತಾಳೆ, ನಾವು ಗಂಡಸು ಅನ್ನೋ ಸರ್ಟಿಫಿಕೇಟ್ ಕೊಡ್ತಾಳೆ ಅಂತ. ಕರೆಕ್ಟಾ? ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ಸರ್? ಏನೋ ಸಮಥಿಂಗ್ ಇಸ್ ಕಮಿಂಗ್ ಅಂತ ಗೊತ್ತಾಯ್ತು ನನಗೆ. ಎಷ್ಟಿದೆ ಸರ್ಟಿಫಿಕೇಟ್? ಆಗಿರ್ಲಿಲ್ಲ ನಾನು. ಒಂದೇ ಸರ್ಟಿಫಿಕೇಟ್ ಇರೋದು, ಮ್ಯಾರೇಜ್ ಸರ್ಟಿಫಿಕೇಟ್ ಒಂದೇ. ನಿಮ್ಗೆ 2 ಮಕ್ಕಳು ತಾನೆ? ಒಂದೇ ಸರ್ಟಿಫಿಕೇಟ್ ಹೆಂಗಾಗುತ್ತೆ? ಅಲ್ಲ, ಮ್ಯಾರೇಜ್ ಸರ್ಟಿಫಿಕೇಟ್ ಒಂದು, ಆಮೇಲೆ ಬರ್ತ್ ಸರ್ಟಿಫಿಕೇಟ್ 2 ನಮ್ಮ ಮಕ್ಕಳದು. ಆಮೇಲೆ ಇದೇನಿದೆ ನೀವ್ ಹೇಳ್ಬೇಕು. ನಿಜ ಹೇಳ್ಬಿಡಿ, ಇವತ್ತು ಒಪ್ಕೊಂಬಿಡಿ. ಯಾಕೆ ಸುಮ್ನೆ ಎಲ್ಲ 16 ಕ್ಯಾಮ್ರಾ ಇಟ್ಬಿಟ್ಟು ಕೇಳ್ತೀರಾ? ಸುಜನ್ ಸರ್ ನಮಸ್ಕಾರ. ನಮಸ್ಕಾರ. ನಾನು ಹರೀಶ್ ಮಾಳಪ್ಪನವ್ರ ಅಂತ ಹೇಳ್ಬಿಟ್ಟು ಹಾವೇರಿ ಜಿಲ್ಲೆ ಬ್ಯಾಡಗಿಂದ ಬಂದಿದ್ದೀನಿ. ಹೇಳಿ. ನಿಮ್ಮ ಮಜಾ ಟಾಕೀಸ್ನ ನಮ್ಮ ಕುಟುಂಬ ಸಮೇತ ಕುತ್ಕೊಂಡ್ಬಿಟ್ಟು ನೋಡ್ತಾ ಇರ್ತೀವಿ ನಾವು ಯಾವಾಗ್ಲೂ. ಥ್ಯಾಂಕ್ ಯು. ಸೊ ಈ ಸದಾವಕಾಶದಲ್ಲಿ ನಾನು ನಿಮಗೊಂದು ಅದ್ಭುತವಾದಂತ ಒಂದು ಕೊಡುಗೆಯನ್ನ ಕೊಡ್ಬೇಕು ಅಥವಾ ಒಂದು ಗಿಫ್ಟ್ ಅನ್ನು ಕೊಡ್ಬೇಕು ಅಂತ ಬಯಸ್ತಾ ಇದ್ದೀನಿ. ದಯವಿಟ್ಟು ಅದನ್ನು ಸ್ವೀಕರಿಸಬೇಕು ಅಂತ ಕೇಳ್ತೀನಿ ನಾನು. ಬನ್ನಿ ಸರ್. ಹೇಳಿ ಸರ್, ಏನಿದು? ಸರ್, ಇದು ತಾವೇ ತೆಗೆದು ತೋರಿಸ್ಬೇಕು ಅಂತ ಕೇಳ್ಕೊತೀನಿ. ಅದ್ಭುತ ಗಿಫ್ಟ್ ಅಂತ ಇದ್ದಾರೆ. ಅದ್ಭುತ ಗಿಫ್ಟ್ ಅಂದ್ಬಿಟ್ಟು ಏನಿದು? ಏನ್ ಗಿಫ್ಟ್ ಅಂದ್ಬಿಟ್ಟು ನಮ್ಮ ಸ್ಮೆಲ್ ನೋಡ್ತಾ ಇರ ಮಿಸ್ಟರ್ ಲೋಕೇಶ್? ಸರ್, ಇದು ಮಣ್ಣು. ನಾವು ಈ ಭೂಮಿ ಮೇಲೆ ಮಣ್ಣಿನ ಮುಖಾಂತರ ಜೀವನ ಮಾಡ್ತಿದ್ದೀವಿ ಎಲ್ಲರೂ. ಹೌದು. ಸೊ ಆ ರೀತಿಯಲ್ಲಿ ನಾನೊಬ್ಬ ಕಲಾವಿದನಾಗಿ ಮಣ್ಣನ್ನ ಹಿಡಿದ್ಬಿಟ್ಟು ಅದರ ಆಕಾರಗೊಳಿಸಿ ಒಂದು ಆಕಾರ ಕೊಡ್ತಕ್ಕಂಥ ಕಲಾವಿದನಾಗಿ, ಶಿಲ್ಪಿಯಾಗಿ ನಾನು ಬೆಳೆದಿದ್ದೀನಿ ಸರ್. ಅದಕ್ಕೆ ನೀವು ಒಂದು 10 ನಿಮಿಷ ನನಗೆ ಟೈಮ್ ಕೊಟ್ರೆ, ಸೊ ಇದರಲ್ಲಿ ನಿಮಗೆ ಒಂದು ಅದ್ಭುತವಾದ ಒಂದು ಚಿತ್ರಣನ ಶಿಲ್ಪವನ್ನ ರೆಡಿ ಮಾಡಿ ನಿಮಗೆ ಒಪ್ಪಿಸ್ತೀನಿ ಅಂತ ಹೇಳ್ತೀನಿ. ಸರ್, ನಿಮಗೆ ಒಂದು 10 ನಿಮಿಷ ಟೈಮ್ ಬೇಕು? ಹೌದು ಸರ್. ಹೌದು ಸರ್, ನಿಮಗೆ ಒಂದು ಸ್ವಲ್ಪ ಟೈಮ್ ಕೊಡ್ತೀನಿ. ನೀವು ರೆಡಿ ಮಾಡ್ಕೊಂಡು ತಗೊಂಬನ್ನಿ, ನೋಡೋಣ ಯಾವ ಚಿತ್ರ ಬಿಡಿಸ್ತೀರಾ ಅಂತ. ಖಂಡಿತ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕೋಬ್ರಾ ಕೋಬ್ರಾ ಕೋಬ್ರಾ. ಓಹೋ,
ಏನು ಇವತ್ತು ಕುರಿ ಮೇಯಕ್ ಹೋಗೋದ್ ಬಿಟ್ಬಿಟ್ಟು ಮನೆಗ್ ಬರ್ತಾ ಇದೆ? ಕೆಲ್ಸ ಇತ್ತಮ್ಮ ಅದಕ್ಕೆ ಬಂದೆ. ಇವತ್ತು ಯಾಕೋ ಚಡ್ಡಿನ ಉಲ್ಟಾ ಹಾಕೊಂಡ್ ಬಂದಿದ್ಯಾ? ಅಪ್ಪ ಇದು ಚಡ್ಡಿ ಉಲ್ಟಾ ಹಾಕೊಂಬಂದಿರೋದಲ್ಲ, ಹೇರ್ ಸ್ಟೈಲ್, ಹೊಸ ಹೇರ್ ಸ್ಟೈಲ್. ಹೇರ್ ಸ್ಟೈಲ್ ಅದು ಅರ್ಧೋಗಿರೋ ಚಡ್ಡಿನ ಕರ್ದೋಗಿದ್ಬಿಟ್ಟು ಟ್ಯಾಪೆ ಹೊಡೆದಂಗಿದೆ ಅದು. ಕರ್ದೋಗಿರೋ ಚಡ್ಡಿ ಹೆಂಗಿರ್ತದ ಸರ್? ಅವ್ರು ಯಾವಾಗ ಅರ್ಧೋಗಿರೋ ಚಡ್ಡಿ ಯಾವಾಗ? ನಮ್ಗೆ ಆತರ ಅನುಭವ ಇಲ್ಲ. ಸರ್ ನಿಮ್ಗಿರುತ್ತಲ್ಲ ಹೇಳಿ ಸರ್. ಯಾಕೋ ಹರ್ದೋಗಿರೋ ಚಡ್ಡಿ ಜೊತೆ ಒಂದ್ ಬ್ರಷ್ ಜೊತೆಗೆ ಅಟ್ಯಾಚ್ ಮಾಡ್ದಂಗಿದೆ. ಆಕ್ಚುಲಿ ಏನ್ ಗೊತ್ತೇನೋ, ಹರ್ದೋಗಿರೋ ಚಡ್ಡಿ ಹಂಗೆ ಇರೋದು, ಬ್ರಾಂಡೆಡ್ ಚಡ್ಡಿ ಹಂಗಿರ್ತದ ನೋಡಲಿ. ಅಂದ್ರೆ ಬ್ರಾಂಡೆಡ್ ಹರ್ದೋಗಿರೋ ಚಡ್ಡಿ. ಓಕೆ, ಯಾಕೆ ಬಂದೆ ಅದನ್ನ ಬಗಳು? ಆಕ್ಚುಲಿ ಮಲ್ಗಿರೋ ಕುರಿನ ತಟ್ಟಿ ಎಪ್ಸಿದ್ಯಾ ಅದಕ್ಕೆ ಬಂದೆ. ಅದು ಮಲಗಿರೋ ಸಿಂಹನ ತಟ್ಟಿ ಎಪ್ಸಿದ್ಯಾ ಅಂತ ಮಾತಿರೋದು. ಅದು ಗೊತ್ತಮ್ಮ ನನಗೆ. ನಾನೇನು ಅಂತ ನಿನಗ್ ಗೊತ್ತು. ಮಿಸ್ ಆಗಿ ಸಿಂಹ ಅಂತ ನಾನು ಹೇಳೋದು. ಆಮೇಲೆ ನೀನ್ ಯಾವ ಪುಟ್ಗೋಸಿ ಸಿಂಹನ ಅಂತ ಮರ್ಯಾದೆ ಕಳೆಯೋದು. ಅದಕ್ಕೆ ನಾನೇ ನಿಜ ಒಪ್ಕೊಬಿಟ್ಟೆ ಅಮ್ಮ. ಒಳ್ಳೇದಾಯ್ತು. ಏನ್ ಬಂದಿತ್ತವ ಹೇಳಿ? ಯಾವಾಗ್ಲೂ ಗೆಸ್ಟ್ ಗಳನ್ನ ನೀನೇ ಇಂಟರ್ವ್ಯೂ ಮಾಡ್ತಿರ್ತೀಯಲ್ಲ, ಇವತ್ತು ನಾನೇ ಇಂಟರ್ವ್ಯೂ ಮಾಡೋಣ ಅಂತ ಬಂದೆ. ಏನ್ ಸಡನ್ ಆಗಿ ಇಂತ ನಿರ್ಧಾರ ತಮ್ಗೆ? ಶೋಕಿಮ್ಮ ನಮ್ದು. ಅವತ್ತು ಸುಳ್ಳು ಕಂಡಿಡಿಯೋ ಮಿಷನ್ ತಂದ್ಬಿಟ್ಟು ಎಷ್ಟು ಅವಮಾನ ಮಾಡ್ಬಿಟ್ಟೆ ನನಗೆ. ನೀನೇ ಮಾಡ್ಕೊಂಡಿದ್ದ, ನಾನ್ ಮಾಡಿದ್ದಲ್ಲ. ಏನೋ ಅವಮಾನ ಆಗೋದಾಯ್ತಾ? ಆಯ್ತು. ಅದಕ್ಕೆ ಇವತ್ತು ನಂತರ ಪ್ರೇಮ್ ಅವ್ರನ್ನ ಸಿಗಾಕ್ಸೋಣ ಅಂತ ಒಂದಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ನೀನು ಮಿಷಿನ್ ನ ಹೋಗಿ ತಗೊಂಬಂದ್ರೆ ಅದನ್ನ ಪ್ರೋಗ್ರಾಮ್ ಟ್ಯಾಕ್ ಮಾಡ್ಕೋಬಹುದು. ನಾನು ಹೋಗಿ ತಗೊಂಡ್ಬರ್ಬೇಕು. ನನ್ನ ಮಗನೇ ಪ್ಲಾನ್ ನಿಂದು ತಾನೆ? ಹೌದು. ಒಳಗಡೆ ಟೇಬಲ್ ಕೆಳಗೆ ಇಟ್ಟಿದೀನಿ, ತಗೊಂಬ. ತಂದ್ಬಿಡ್ತೀನಿ, ರಿಚಾರ್ಜ್ ತಂದ್ಬಿಡ್ತೀನಿ. ಇವತ್ತು ಸಿಗಾಕ್ ಮಾಡ್ರಿ. ಬನ್ನಿ ಹೋದ್ರೆ ಇವತ್ತು ಅಷ್ಟೇ. ರೋಬೋಟ್ ನೋಡಿ ಸರ್, ಇದು ಸುಳ್ಳು ಕಂಡುಹಿಡಿಯುವಂತ ಮಿಷಿನ್. ಹೇಳೋದ್ ಹೇಳ್ತೀಯ ಕರೆಕ್ಟ್ ಆಗಿ. ಬರಲಿ. ಇದು ಪ್ರೇಮ್, ಇದು ಲೈಟ್ ಡಿಟೆಕ್ಟರ್ ಇದು. ಆಯ್ತಾ? ಇದ್ರ ಮುಂದೆ ಯಾರೇ ಸುಳ್ಳು ಹೇಳಿದ್ರು ಬೀಪ್ ಸೌಂಡ್ ಮಾಡುತ್ತೆ. ಬೇಕಂದ್ರೆ ಟೆಸ್ಟ್ ಮಾಡ್ಬೋದು, ಏನಾದ್ರು ಹೇಳ್ಬೋದು. ಅಲ್ಲ ನಾನು ಇಂಟರ್ವ್ಯೂ ಮಾಡ್ತೀನಿ ಅಂತಾನೆ ಹೇಳಿದ್ದು. ಒಂದ್ ನಿಮಿಷ ಲೈಟ್ ಡಿಟೆಕ್ಟರ್. ಒಂದ್ ನಿಮಿಷ, ಏನಾದ್ರು ಟೆಸ್ಟ್ ಮಾಡ್ತೀವಿ. ಸೃಜನ್ ತುಂಬಾ ಒಳ್ಳೆ ಹುಡುಗ. ನಿಜ. ನಾನ್ ತುಂಬಾ ಒಳ್ಳೆ ಹುಡುಗ. ಪರ್ಫೆಕ್ಟ್. ಏನ್ ಮಿಸ್ ಪ್ರತಾಪ ಇದುವರೆಗೂ ಯಾವ ಹುಡುಗಿನೂ ಕಂಡೆತ್ತಿನೂ ನೋಡಿಲ್ಲ. ಮುಚ್ಕೊಂಡು ಸುಮ್ನಿರಕ್ಕೆ ಏನ್ ತಗೋತೀಯ? ಇನ್ನೊಂದ್ ಕೇಳ, ಚೆನ್ನಾಗಿದೆ ಕೇಳ. ಲವ್ಲಿ ಸ್ಟಾರ್ ಪ್ರೇಮ್ ಅವರೇ, ಹೇಳಿ ಸರ್. ಈಗ ನಾನು ಕ್ವಶನ್ ಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಮಾಡಿ. ನೀವೇನು ಗಾಬರಿ ಆಗಕ್ ಹೋಗ್ಬೇಡಿ. ಏನಪ್ಪಾ ಇಂತ ದೊಡ್ಡ ಆಂಕರ್ ಜೊತೆ ನಾನು ಇಂಟರ್ವ್ಯೂ ಮಾಡ್ಬೇಕಾ ಅಂತ. ಅದು ಗೊತ್ತಲ್ರಿ, ಇಂತ ಕಿತ್ತೋದ್ ಆಂಕರ್ ಜೊತೆ ಮಾತಾಡ್ತಾ ಇದೀನಿ ಅಂತ ನೀವೇನು ಬೇಜಾರ್ ಮಾಡ್ಕೋಬೇಡಿ. ಕುಂದಿರಪ್ಪ, ನಾನ್ ತಾನೇ ಇಂಟರ್ವ್ಯೂ ಮಾಡ್ತಿರೋದು. ಶುರು ಮಾಡೋಣ. ಮಾಡಿ. ಗಾಬರಿ ಆಗ್ಬೇಡಿ. ಆಯ್ತು. ನಾನು ಕಾಮನ್ ಮ್ಯಾನೆ, ಗಾಬರಿ ಆಗದೆ ಆರಾಮ ಕೂಲಾಗಿ ಆನ್ಸರ್ಸ್ ಕೊಡಿ. ಆಯ್ತಾಯ್ತು. ಈಗ ನಿಮ್ಮ ಮೊದಲನೇ ಪ್ರಶ್ನೆ, ಯಾವತ್ತಾದ್ರೂ ಸಿನಿಮಾ ನೋಡುವಾಗ ಅಳು ಬರ್ತಿದ್ರು ಅಕ್ಕಪಕ್ಕದಲ್ಲಿ ಶೇಪ್ ಔಟ್ ಆಗ್ಬಾರ್ದು ಅಂತ ಅಳುನ ನುಂಗ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ನಾರ್ಮಲ್ ಆಗಿದ್ದಿದ್ ಯಾವತ್ತಾದ್ರೂ ಇದೆಯಾ? ಖಂಡಿತವಾಗ್ಲೂ ಇದೆ. ನಾನ್ ಕೇಳ್ಬೇಕಾಗಿತ್ತ, ನೀನ್ ಕೇಳ್ಬೇಕಾಗಿತ್ತ? ನೀನ್ ಸ್ಲೋ ಆಗಿ ಕೇಳ್ದೆ, ಅದಕ್ಕೆ ನಾನು ಗ್ಯಾಪ್ ಅಲ್ಲಿ ಬಿಟ್ಬಿಟ್ಟೆ. ಯಾವತ್ತಾದ್ರೂ ಅದಕ್ಕೆ ಮುಂಚೆ ಹೇಳ್ಕೊಂಡು ಹೋಗ್ಬಿಟ್ಟಲ್ಲಪ್ಪ ನಿನ್ ಪಡಕ್. ನೀನ್ ಯಾವತ್ತಾದ್ರೂ ಆದ್ಮೇಲೆ ಗ್ಯಾಪ್ ಕೊಟ್ಟೆ, ನಾನು ಹೇಳ್ಕೊಂಡು ಹೋಗ್ಬಿಟ್ಟೆ. ನೆಕ್ಸ್ಟ್ ಕ್ವಶನ್, ಅದ್ ಬಿಟ್ಟಾಕಿ ಸರ್, ಕ್ಯಾನ್ಸಲ್. ನೆಕ್ಸ್ಟ್ ಕ್ವಶನ್, ಯಾವತ್ತಾದ್ರೂ ನೀನು ಗೊತ್ತಿರೋರು ಕಣ್ ಮುಂದೆ ಬಂದ ತಕ್ಷಣ ಯಾಕಾದ್ರೂ ಸಿಕ್ಕಿದ್ರಪ್ಪ ಅಂತ ನೋಡ್ದೆ ಇರೋ ತರ ಡೌ ಮಾಡ್ಬಿಟ್ಟು ಹಂಗೆ ಮುಂದಕ್ಕೆ ಹೋಗ್ಬಿಟ್ಯಾ? ಹೋಗಿದ್ದೀನಿ. ಇವಾಗ ಸ್ಲೋ ಮಾಡ್ದೆ ನಾನು. ಅದು ಕುರಿ ಪ್ರತಾಪ ಬಂದಾಗ ಹೋಗಿದ್ದೀನಿ. ನಿಜ ನೋಡ್ದ್ಯಾ? ಅಪ್ಪ ನಾನು ಈಗ ಸ್ಲೋ ಆಗಿ ಕೇಳಿದೆ, ಫಾಸ್ಟ್ ಆಗಿ ಕೇಳಿದೆ, ಹೇಳ್ಬಿಟ್ಟಲ್ಲ ಅಷ್ಟು ಬೇಗ. ನಾನ್ ತಾನೇ ಇಂಟರ್ವ್ಯೂ ಮಾಡಕ್ ಕೂತಿರೋದು. ನೀನು ಯಾವತ್ತಾದ್ರೂ ಅಂದೆ, ಅವಾಗ ಗ್ಯಾಪ್ ಕೊಟ್ಟಲ್ಲ, ಗ್ಯಾಪ್ ಅಲ್ಲಿ ತಗೊಂಡ್ಬಿಟ್ಟೆ ನಾನು. ಯಾವ ಗ್ಯಾಪ್ ಇಲ್ಲ, ನೀ ತುಂಬಿರವ ಬನ್ನಿ. ಫಾಸ್ಟ್ ಆಗಿ ಕೇಳ್ತೀನಿ, ಬೇಗ ಕೇಳ್ಬಿಡಿ. ಗ್ಯಾಪ್ ಕೊಡ್ಬೇಡಿ, ಗ್ಯಾಪ್ ಕೊಡ್ಬೇಡಿ. ಈಗ ನಿಮ್ ತರ ಕಾರಲ್ಲಿ ಗ್ಯಾಪ್ ಕೊಡ್ದೆ ಕೂತಿರ್ತೀರಲ್ಲ, ಸ್ಟೇರಿಂಗ್ ನಿಮ್ಗೂ ಗ್ಯಾಪ್ ಕೊಡ್ದೆ ಹಿಂಗ್ ಹತ್ರದಲ್ಲಿ ಸುಂದಿರ್ಬೇಕು. ನೀನು ಇಂಟರ್ವ್ಯೂ ನಾನು ಮಾಡ್ತಾ ಇರೋದು. ಅಲ್ಲ ಕುರಿ, ಯಾಕೆ ಗ್ಲಾಸ್ ತೆಗಿಯೋದು ಹಾಕೋದು? ಸರ್, ನನ್ ಕಣ್ಣು ನನ್ ಗ್ಲಾಸು, ನಾನು ಹೆಂಗಾರು ಮಾಡ್ಕೋತೀನಿ, ನಿಮ್ಗೆ ಯಾಕೆ?
ನೀವು ಮಾಡಿ ಟಿ ಶರ್ಟ್ ಹಿಂಗ್ ತೆಗಿರಿ, ಹಿಂಗ್ ಹಾಕೊಳ್ಳಿ. ಟಿ ಶರ್ಟ್ ತೆಗಿರಿ, ಹಾಕೊಳ್ಳಿ. ಯಾರು ಬೇಡ ಅಂದ್ರು? ನೀ ಕನ್ನಡಕ ತೆಗಿಯೋದು ಹಾಕೋದ್ರೊಳಗೆ ಅವ್ರ ಪ್ರಶ್ನೆ ಕೇಳ್ಬಿಡ್ತಾ ಇದಾರೆ ಮಿಸ್ಟರ್ ಲೋಕೇಶ್. ನೀವು ಇದನ್ನ ಹಾಕೊಂಡು ಬೇಗ ಬೇಗ ಕೇಳಿ. ಓಕೆ ಸರ್, ಕನ್ನಡಕನೇ ಹಾಕೊಳ್ಳಲ್ಲ. ಸುಮ್ಮನೆ ನಿಂತ್ಕೊಳ್ಳಪ್ಪ ದಿನ. ಯಾವತ್ತಾದ್ರು ATM ರೋ ಅಲ್ಲಿ ನಿಂತಿರ್ಬೇಕಾದ್ರೆ ಎದುರುಗಡೆ ಅವರು ಪಿನ್ ನೋಡಿಬೇಕಾದ್ರೆ ಅದನ್ನ ಏನಾದ್ರು ನೋಡ್ಬಿಟ್ಟು ಕತ್ತು ಅವ್ರ ಪಿನ್ ನ ಕಾಪಿ ಹೊಡೆದಿರೋದು ಇದೆಯಾ? ಕಾಪಿ ಹೊಡೆದಿರೋದಿದ್ಯಾ? ಕಾಪಿ ಹೊಡೆದಿದ್ದಾರೆ, ಕಾಪಿ ಹೊಡೆದಿರೋದಿದ್ಯಾ? ಹೇಳ್ಬೇಕು. ಇನ್ನು ಯಾವತ್ತಾದ್ರೂ ಒಂದ್ಮೇಲೆ ಗ್ಯಾಪ್ ಕೊಟ್ಟ ಗ್ಯಾಪ್ ಅಲ್ಲಿ ತಗೊಂಡ್ಬಿಟ್ಟೆ. ಎಲ್ಲಿ ಗ್ಯಾಪ್ ಕೊಟ್ಟಲ್ಲ? ಎಲ್ಲಿ ಗ್ಯಾಪ್ ಇತ್ತ ಸರ್? ಇಲ್ಲ, ಅದು ಯಾಕೋ ಸೆಟ್ ಆಗ್ತಲ್ಲ ಕುರಿ ಅವ್ರೆ. ಸೆಟ್ ಆಗ್ತಿಲ್ವಾ? ಅದ್ ನಿಮಗ್ ಸರಿ ಸರ್, ಸೆಟ್ ಮಾಡ್ಕೋಬೇಕು ನೀವು. ನಾನ್ ಕೇಳಿದ್ರೆ ನಾನ್ ಸೆಟ್ ಮಾಡ್ಕೊಡೋಣ. ಬ್ಯಾಂಡ್ ಡಿಸ್ಟರ್ಬ್ ಆಗ್ತದೆ, ತೆಗೆದ್ಬಿಡಿ ಹೇಳು ಈಗ. ಅದು ತೆಗೆದ್ಬಿಡಿ. ಅದು ಏನ್ ಏನೋ ತೆಗಿಬೇಕಂತೆ ನೋಡು. ತೆಗಿಯಲ್ಲ ಸರ್, ನಾನ್ ತೆಗಿಯಲ್ಲ. ಅಲ್ಲ, ಈ ಬ್ಯಾಂಡ್ ಡಿಸ್ಟರ್ಬ್ ಆಗ್ತದೆ, ತೆಗೆದ್ಬಿಟ್ಟು ಮಾತಾಡಿ. ಅದೇ ಡಿಸ್ಟರ್ಬ್ ಆಗ್ತಾ ಇರೋದು. ತೆಗ್ಸಿದ್ರಿ, ಪ್ಯಾಂಟ್ ತೆಗ್ಸಿದ್ರಿ, ಆಮೇಲೆ ಶರ್ಟ್ ತೆಗಿ ಅಂತೀರಾ, ಪ್ಯಾಂಟ್ ತೆಗಿ ಅಂತೀರಾ. ಎಲ್ಲ ನೀವು ರೂಢಿ ಮಾಡ್ಕೊಂಡಿರೋದು ಏನೇನು ಅವಾಗ ಗ್ಯಾಪ್ ಕೊಡಲ್ಲ ನೀವು. ಎಲ್ಲಿ ಕಲ್ತಿ ಸರ್? ಎಲ್ಲ ಟೆಕ್ನಿಕ್ ಕಲ್ತಿದ್ದೀರಾ? ಓಕೆ ಸರ್. ಕಿವಿಲ್ ಹೇಳ್ತೀರಾ? ಇಲ್ಲ, ಯಾವತ್ತಾದ್ರೂ ಹೊಟ್ಟೆ ಕೆಟ್ಟೋದಾಗ ಗ್ರೂಪ್ ಅಲ್ಲಿ ನಿಂತಿರ್ಬೇಕಾದ್ರೆ ತಡಿಯೋಕಾಗ್ದೆ ಡಮಾರ್ ಅಂತ ಗ್ಯಾಸ್ ಬಿಟ್ಟು ಅಲ್ಲಿ ವಾತಾವರಣ ಹಾಳು ಮಾಡಿರೋದು ಇದೆಯಾ? 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 ಇಲ್ಲ, ಇದೆಯಪ್ಪ, ಇಲ್ಲ. ನೋಡು, ನಿಮ್ ಮರ್ಯಾದೆ ಹಾಳಾಯ್ತಾ? ಬೇಕಿತ್ತ ಸುಮ್ನೆ ಇರ್ಬೇಕಾಗಿತ್ತಾನೆ? ಇವಾಗ ಹೇಳು, ಆನ್ಸರ್ ಹೇಳಿ, ನೀನ್ ಹೇಳು. ಗುಂಪಲ್ಲಿ ಯಾವತ್ತಾದ್ರೂ ಗ್ಯಾಸ್ ಬಿಟ್ಬಿಟ್ಟು ಅಲ್ಲಿ ಎಲ್ಲಾರ ಹತ್ರ ಮಕ್ಕ ಕುಗ್ಗಿಸ್ಕೊಂಡಿದ್ಯಾ? ಚಾಚಾ ಇಲ್ಲ. ನಿಜ ಹೇಳು. ಒಂದ್ಸಲ ಎರಡ್ ಸಲ, ತುಂಬಾ ಸಲ. ಕುರಿ ಕುರಿ ಕುರಿ. ಆಮೇಲೆ ಏನಾಯ್ತು? ಬಿಟ್ಟ ಮೇಲೆ ಏನಾಯ್ತದೆ? ಎಲ್ಲ ದೂರ ಹೋದ್ರು. ಹೇಳ್ತೀನಿರಪ್ಪ, ಮಕ್ಕೋಗುದು ದೂರ ಹೋದ್ರು. ಎಲ್ಲಿಂದ ಹಿಡ್ಕೊಂಬಂದಪ್ಪ ಆಯ್ತಾ? ನೀವೇ ತರ ತಂದಿರೋದು ಅದನ್ನ. ನಾನು ಹೇಳದ್ನ ನಿನ್ಗೆ ಇದನ್ನ ತಗೊಂಬ ಅಂತ? ನಾವು ಹುಮ್ಮಸಲ್ಲಿ ಹೇಳ್ಬಿಟ್ಟೆ, ನಾನೇ ಸಿಗಾಕೊಂಡಂಗಾಯ್ತು. ತುಂಬ ನಿಂತ್ಕೊಳಪ್ಪ ನಿನಗ. ಯಾವತ್ತಾದ್ರೂ ಹುಡುಗಿ ಹತ್ರ ಕೆಟ್ಟದಾಗ ಬೈಸ್ಕೊಂಡಿದ್ಯಾ? ಚಾನ್ಸೇ ಇಲ್ಲಮ್ಮ, ಬೈಸ್ಕೊಂಡೆ. ಯಾವತ್ತು ಅಂತ ಕರೆಕ್ಟ್ ಆಗಿ ಹೇಳ್ಬೇಕು. ನೆನ್ನೆ ಬೈಸ್ಕೊಂಡಿದ್ದೀನಿ, ಮೊನ್ನೆ ಬೈಸ್ಕೊಂಡಿದ್ದೀನಿ, ಆಚೆ ಮೊನ್ನೆ ಬೈಸ್ಕೊಂಡಿದ್ದೀನಿ. ಯಾವತ್ತು ಅಂತ ಕರೆಕ್ಟ್ ಆಗಿ ಹೇಳು. ಬೆಂಗಳೂರಿಗೆ ಬಂದ ತಕ್ಷಣ ಅವತ್ತು ಫಸ್ಟ್ ಡೇ ಏನಾಯ್ತು? ಏನಾಯ್ತು? ಬಸ್ ಹತ್ಕೊಂಡ್ ಮನೆ ಹುಡ್ಕೊಂಡ್ ಬಂದೆ ಅಷ್ಟೇ. ಕೂತ್ಕೊಳ್ಳೋ ಕೂವೆ ಮುದವೆ. ಹೌದಪ್ಪ, ಬೆಂಗಳೂರಿಗೆ ಬಂದಿಳ್ದಾಗ್ಲಿಂದ ಇವತ್ತವರೆಗೂ ಎಲ್ಲಾ ಹುಡುಗಿರ ಹತ್ರ ಬೈಸ್ಕೊಂಡಿದ್ದೀನಿ, ಮುಗಿಸ್ಕೊಂಡಿದ್ದೀನಿ. ಏನೀಗ? ಏನಿಲ್ಲ, ನಿಜ ಗೊತ್ತಾಯ್ತಷ್ಟೇ. ಕುಡಿದು ಬಿಡ್ತೀನಲ್ಲ, ಆಚೆ ತಗೊಂಡು ಪಾ ಮಾಡಿ ಟ್ಯಾಂಕ್ ಒಳಗೆ ಹಾಕ್ಬಿಡ್ತೀನಿ ತಗೊಂಡೋಗಿ. ತುಂಬ್ತೀರಪ್ಪ ನೀನು. ಯಾವತ್ತಾದ್ರೂ ದುಬೈಯಲ್ಲಿ ಒಂಟೆ ಬ್ಯಾಗ್ ತೊಳಿಬೇಕಾದ್ರೆ ನಿನ್ ತಲೆ ಮೇಲೆ ಲದ್ದಿ ಬಿದ್ದಿದ್ಯಾ? ಏನ್ ಮಾತು ಅಂತ ಆಡ್ತೀಯ ಕೊಬ್ರ ನೀನು? ಬಿದ್ದಿಲ್ಲ ಬಿದ್ದಿಲ್ಲ ಬಿದ್ದಿಲ್ಲ. ಏನೋ ಒಂದೆರಡು ಸಲ ಬಿದ್ದೈತಪ್ಪ. ದಿನಕ್ಕೆ 2 ಸಲ ಬಿದ್ದೈತೆ ಏನಕ್ಕೋದೆ. ದಿನಕ್ಕೆ 2 ಸತಿ ಹೇಳ್ರಿ. ಎಲ್ರ ಮುಂದೆ ನನ್ ಮಾನ ಮರ್ಯಾದೆ ಕಳಿತೀಯಲ್ಲ ಕೊಬ್ರ. ಈಗ ನಿನ್ನಂತ ತಗ್ಲಾಕ್ಸ್ತೀನಿ ನೋಡು. ನಾ ಒಂದ್ ಪ್ರಶ್ನೆ ಕೇಳ್ತೀನಿ, ಅದು ಉತ್ತರ ಕೊಡ್ ಫಸ್ಟ್ ನೀನು. ಯಾರಿಗೂ ಗೊತ್ತಿಲ್ದೇ ಇರೋ ಸೀಕ್ರೆಟ್ ಹೇಳು. ಯಾರಿಗೂ ಗೊತ್ತಿಲ್ದಿರೋ ಸೀಕ್ರೆಟ್? ಯಾರಿಗೂ ಗೊತ್ತಿಲ್ದಿರೋ ಸೀಕ್ರೆಟ್ ಹೇಳ್ಬೇಕಾ? ಹೇಳ್ತೀನಿ ಕೇಳು. ಹೇಳು. ಸೀಕ್ರೆಟ್. ವೆರಿ ಗುಡ್.
ಏನು ಅಂತ ಹೇಳೋ ಸೀಕ್ರೆಟ್ ಅನ್ಬಿಟ್ರೆ ನೋಡು ಸೀಕ್ರೆಟ್ ಯಾರಿಗೂ ಹೇಳ್ದಿರುವಾಗ ಅದು ಸೀಕ್ರೆಟ್ ಆಗಿರುತ್ತೆ. ಸೀಕ್ರೆಟ್ ನ ಬೇರೆಯವ್ರಿಗೆ ಸೀಕ್ರೆಟ್ ಅಂತ ಹೇಳ್ಬಿಟ್ರೆ ಸೀಕ್ರೆಟ್ ಆಗಿರಲ್ಲ. ಸೊ ಸೀಕ್ರೆಟ್ ನೀನ್ ಹೇಳು ಅಂತ ಹೇಳ್ಬೇಕು ಅಂದಾಗ ಸೀಕ್ರೆಟ್ ನ ನಾನು ಸೀಕ್ರೆಟ್ ಆಗಿ ಇಟ್ಕೋಬೇಕು. ನೀನ್ ಹೇಳಿದ್ದೇನೋ ಸೀಕ್ರೆಟ್ ಹೇಳು ಅಂತ, ಅದಕ್ಕೆ ನಾನು ಸೀಕ್ರೆಟ್ ಆಗಿದ್ರೆ ಅದು ಸೀಕ್ರೆಟ್ ಆಗೇ ಇರುತ್ತೆ. ನಾನು ಅದಕ್ಕೆ ಹೇಳೋದಕ್ಕೆ ಸಾಧ್ಯ ಇರೋದೇನೋ ಬರೀ ಸೀಕ್ರೆಟ್ ಹೇಳ್ಬೇಡ ಬಿಡಪ್ಪ. ಒಳ್ಳೆ ಸೀಕ್ರೆಟ್ ಮಗ ಅಲ್ವಾ? ಎಕ್ಸ್ಟ್ರಾರ್ಡಿನರಿ ಸೀಕ್ರೆಟ್. ಯಾಕಪ್ಪ ಕಂಡವ್ರ ಮನೆ ವಿಷಯ ನಮ್ಗೆ ಯಾಕೆ? ನಾನ್ ಪಾಡಗ್ ನಾನು ಸುಮ್ಮನೆ ಡೋರಲ್ಲಿ ಬತ್ತಿದ್ದೆ. ನಮ್ಗೆ ಯಾಕೆ ಕಂಡವ್ರ ಮನೆ ವಿಷಯ? ಡೋರಲ್ಲಿ ಬತ್ತಿದ್ದೆ ಮುಚ್ಕೊಂಡ್ ನನ್ ಪಾಡಗ್ ನಾನು ಹೋಯ್ತಿದ್ದೆ. ಅದು ಸುಳ್ಳಂತಲ್ರಿ. ಮುಚ್ಕೊಂಡು ಹೋಗ್ತೀನಿ ನಾನು. ಕುರಿ ಇಲ್ಲಿಗೆ ಬಂದು ಮುಚ್ಕೊಂಡು ಹೋಗೋನು. ನಿಜ ಹೇಳು. ಏನ್ ಹೇಳಿ? ಈಗ ಗೊತ್ತಾಯ್ತಾ ಇದೆ. ಕುಟ್ಕೊಂಡು ಹೋಯ್ತಿದ್ದೆ ಅಂತ ಹೇಳ ನೋಡು. ಅಪ್ಪ ನಿನ್ ಸಮಾಚಾರ ಮಾಡೋಣ. ಬರ್ತೀನಿ ಸರ್. ಸುಮ್ಮನೆ ಇವ್ರಿಗೆ ಬುದ್ಧಿ ಮಾತು ಹೇಳೋರು ಯಾರು? ಒಂದ್ ನಿಮಿಷ, ಜಸ್ಟ್ ಹೋಲ್ಡ್ ಆನ್ ಪುಟ್ಟ, ಜಸ್ಟ್ ಹೋಲ್ಡ್ ಆನ್. ಅರ್ಜೆಂಟ್ ಆಗಿ ಒಂದು ಪೆನ್ ಕೊಡು. ಏನಕ್ಕೆ ಪೆನ್ನು? ಒಂದ್ ಸೆಕೆಂಡ್ ಪ್ಲೀಸ್ ಹೋಲ್ಡ್ ಆನ್. ಅವನ ಹತ್ರ ಕೇಳ್ತೀಯ? ಪೆನ್ ನನ್ನ ಹತ್ರ ಇದೆ ತಗೋ. ಏನಿದು? ಕಡ್ಡಿನೇ ಇಲ್ಲ ಈ ಪೆನ್ನಲ್ಲಿ. ಪೆನ್ ಕಡ್ಡಿ ಇರಕ್ಕಿದೆ ಪರ್ಕೆನ ಇದು? ಪೆನ್ ಯಾಕ್ರಿ ಬೇಕು ನಿಮ್ಗೆ? ಒಂದ್ ಸೆಕೆಂಡ್ ಪುಟ್ಟ, ಇವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ನಾನು ಒಂದು ನಂಬರ್ ಬರ್ಕೋಬೇಕು. ದಯವಿಟ್ಟು ಒಂದು ಪೆನ್ನು ಪೇಪರ್ ತಗೊಂಡು ಒಂದು ನಂಬರ್ ಬರ್ಕೋ. ನಂಬರ್ ತಾನೆ ಮೊಬೈಲ್ ಅಲ್ಲೇ ಸೇವ್ ಮಾಡ್ಕೊತೀನಿ. ನೀವೇ ಹೇಳಿ, ಪರವಾಗಿಲ್ಲ. ಹಲೋ ಹಲೋ ಅದಕ್ಕೆ ನಾವಿದೀವಮ್ಮ. ಅದು ಮೊಬೈಲ್ ನಲ್ಲಿ ಸೇವ್ ಮಾಡ್ಕೊಳ್ಳೋ ನಂಬರ್ ಅಲ್ಲ, ವೆರಿ ಕಾನ್ಫಿಡೆನ್ಷಿಯಲ್. ಓಕೆ ಸೇವ್ ಎಲ್ಲ ಮಾಡ್ಕೋಬೇಡ. ನಾನ್ ಹೇಳ್ತೀನಿ, ಬರೀ ಟೈಪ್ ಮಾಡು ಅಷ್ಟೇ. ಓಕೆ. BC 1069. ಓಕೆ. Yes, 100%. Thank you so much. Yeah, I love you. Please, ಸುತ್ತಮುತ್ತ ಎಲ್ಲ ಇದ್ದಾರೆ. No. ಈ ಜಿಲ್ಲಾ ಬೇರೆ ನನ್ನೇ ನೋಡ್ತಿದಾರೇನೋ. ನಿಮಗಿನ್ನು ಅಕ್ಕ ನಿಮಗಿನ್ನು ವಯಸ್ಸು 21. ಓಕೆ, ಇವಾಗ ಇಮಿಡಿಯೇಟ್ಲಿ ಈ ನಂಬರ್ನ ನನ್ಗೆ ಸೆಂಡ್ ಮಾಡ್ಬಿಟ್ಟು ತಕ್ಷಣ ಅದನ್ನ ಡಿಲೀಟ್ ಮಾಡ್ಬೇಕು. ಇಟ್ಸ್ ವೆರಿ ಕಾನ್ಫಿಡೆನ್ಷಿಯಲ್. ಓಕೆ? ನನ್ನ ಮನ್ಸಿಂದ ನಿನ್ನನ್ನ ಬಿಟ್ಟು ಎಲ್ಲಿಂದ ಏನ್ ಬೇಕಾದ್ರೂ ಡಿಲೀಟ್ ಬಾಬಾ ಏನ್ ಯುಗಳ ಪ್ರೇಮಿ ನನ್ನ ಮಗ ಇವನು. ಶ್ರೀ ವರಲಕ್ಷ್ಮಿ, ಏನ್ರಿ ಅದು? BC 1069. ಓ, ಇವ್ರು ಹುಟ್ಟಿರೋ ಡೇಟು BC ಬಿಫೋರ್ ಕ್ರೈಸ್ಟ್ 1069. ಆವಾಗ ಹುಟ್ಟಿರೋದೇನ್ರಿ ನೀವು? ಅಯ್ಯೋ ಸಾರಿ ಪುಟ, ನಿಂಗಲ್ಲ. ಶಟ. ಅದು ನನ್ ಬರ್ತ್ ಡೇಟ್ ಅಲ್ಲ, ಮತ್ತೆ ವೆರಿ ಕಾನ್ಫಿಡೆನ್ಷಿಯಲ್. ಏನೋ ಇದು ಸೃಜಾ? ಏನ್ ಸೌಂಡು? ಏನ್ ಆಂಬುಲೆನ್ಸ್ ಓಡಾಡ್ತಾ ಇದೆ. ಆಮೇಲೆ ಏನಾಯ್ತು ಅಂದ್ರೆ, ಮಾನ ಮರ್ಯಾದಿನ ದಯವಿಟ್ಟು ರಾಜ ಹಾಕ್ಬಿಡಕ್ಕ. ಈ ಪ್ರೇಮಿಗೆ ನೋವು ಆಗುತ್ತಪ್ಪ. ಸ್ವಲ್ಪ ಮುಚ್ಕೊಂಡು ನಿಂತ್ಕೊಳ್ಳಪ್ಪ. ನಿಮಿಷ ವರಲಕ್ಷ್ಮಿ ಬರ್ರಿ ಇಲ್ಲಿ. ಒಂದ್ ಸೆಕೆಂಡ್ ಹೋಲ್ಡ್ ಆನ್. ನೋಡು, ತುಂಬಾ ಅರ್ಜೆಂಟ್ ಅಲ್ಲಿ ಇದೀನಿ, ಸಿಕ್ಕಾಪಟ್ಟೆ ಬಿಸಿ ಇದೀನಿ. ಏನ್ ವಿಷಯ? ಏನೋ ಇದು? ಆಂಬುಲೆನ್ಸ್ ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ. ಆಕ್ಚುಲಿ ಯು ನೋ ವಾಟ್, ಮಿಷನ್ ಏನ್ ಕೆಲಸ ಮುಗೀತು ತಾನೆ? ರೈಟ್ ಹೇಳು, ಹೋಯ್ತಾರ ಹೋಗು. ಏನದು ಏನೇನೋ ಎಂತೆಲ್ಲ ಸನ್ನೆ ಮಾಡ್ತಾ ಇದ್ಯಾ? ನೋಡೋ, ಕೆಟ್ಟದಾಗ ಏನೋ ಸನ್ನೆ ಮಾಡಿದ್ರೆ ಸಲ್ಲುಗ್ ಹೇಳಿ ಕಲ್ ತಗೊಂಡು ಹೊಡಿಸ್ತೀನಿ. ಸಲ್ಲುಗ್ ಹೇಳಿ ಕಲ್ಲಲ್ಲಿ ಓಡಿಸ್ತೀವರು? ನಿನ್ನ ದೊಡ್ಡಪ್ಪನ್ ಸೋದರಳಿಯ ಇರೋಂಗಿರೋ ಬಾಯ್ ಫ್ರೆಂಡ್ ನನಗೆ ಕಲ್ಲಲ್ಲಿ ಓಡಿಸ್ತೀಯ? ನೋಡಿ ಪ್ರೇಮವ್ರೆ, ನಾನು ಇವ್ರನ್ನ ಎಷ್ಟು ಡೀಪ್ ಆಗಿ ಲವ್ ಮಾಡ್ತೀನಿ ಗೊತ್ತಾ? ಕೇರೇ ಮಾಡಲ್ಲ. ಜಸ್ಟ್ ಹೋಲ್ಡ್ ಆನ್ ಪುಟ್ಟ. ಓ ಮೈ ಗಾಡ್, ಲವ್ಲಿ ಸ್ಟಾರ್ ಪ್ರೇಮ್, ಹೇಗಿದ್ದೀರಾ?
ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಸಾರಿ, ಇವ್ರ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ. ಪರವಾಗಿಲ್ಲ, ಮಾತಾಡಿ. ಯಾರೋ ನಿಮ್ ಬಾಯ್ ಫ್ರೆಂಡ್ ಮಾತಾಡಿ. ನಿಮ್ಮೆದ್ರಿಗೆ ಬಾಯ್ ಫ್ರೆಂಡಾ? ಒಪ್ಕೊಳ್ತಾ ಇದ್ದಾರೆ, ನಿಮ್ಮೆದ್ರಿಗೆ ಬಾಯ್ ಫ್ರೆಂಡ್. ಹಲೋ ಪ್ರೇಮ್, ಬೈ ದ ವೇ ಸಾರಿ, ಮೆಸೇಜಸ್ ನೋಡಕ್ಕಾಗ್ಲಿಲ್ಲ. ಇಜಿಲ ಎಷ್ಟು ವಾಟ್ಸ್ಆಪ್ ಮೆಸೇಜಸ್ ಕಳ್ಸಿದ್ದಾರೆ, ವರು ಐ ಮಿಸ್ ಯು ಅಂತ. ಹೌದಾ? ಓಕೆ. ಏನೋ ಇದು, ಇನ್ನೂ ಆಂಬ್ಯುಲೆನ್ಸ್ ಹೋಗಿಲ್ವೇನೋ? ಓಕೆ ಓಕೆ ಓಕೆ. ಅದು ಏನೋ ವರ, ನಂದೊಂದೇ ಒಂದ್ ಪ್ರಶ್ನೆ ವರ. ಏನು? ಯಾರದು ಲೈನಲ್ಲಿ ಪುಟ್ಟ ಪುಟ್ಟ ಅಂತ ಮಾತಾಡಿಸ್ತಿದ್ರಲ್ಲ, ಪಕ್ಕದ ಮನೆ ಮಗುನಾ? ಮಗು ಅಂತೆ. ಅಮೇರಿಕಾ ವಿಶ್ವದ ದೊಡ್ಡಣ್ಣ, ಅದರ ಅಧ್ಯಕ್ಷ ಟ್ರಂಪ್. ಟ್ರಂಪ್ನ ಪುಟ್ಟ ಅಂತ ಕರೆಯೋಷ್ಟು ಕ್ಲೋಸ್ ಆಗಿ ತಾವು ಇದೀರಾ. ಗ್ರೇಟ್ ಗ್ರೇಟ್ ನೀವು. ಲೈವ್ ಲೈವ್ ತಗೋತೀನಿ ಕೆರ. ಏನು ಇದು? ಅದು ಪ್ರೇಮ್ ಬಂದಿಯಾನಲ್ಲ, ಪ್ರೇಮ್ಗೆ ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ತಂದಿದ್ದೆ. ಅಯ್ಯೋ ಅಯ್ಯೋ, ಅಲ್ಲ ಕಣೋ, ನನ್ಗೆ ಹೇಳಿದಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್, ನನ್ ಲೆವೆಲ್ ಅಲ್ಲಿ ಒಂದ್ ಗಿಫ್ಟ್ ತರ್ತಿದ್ನಲ್ಲೋ. ಇದೇನೋ ಇದು ಹಿಂಗಿದೆ? ಪರವಾಗಿಲ್ಲ, ನೋಡಕ್ ಚೆನ್ನಾಗಿದೆ, ಆದ್ರೂ ಏನೋ ಸೌಂಡ್ ಎಲ್ಲ ಮಾಡತ್ತಲ್ಲೋ, ಕೆಟ್ಟೋಗಿರ್ಬೇಕೇನೋ. ಕೆಟ್ಟೋಗಿರೋದು ಗೊಂಬೆ ಅಲ್ಲ ವರ, ನಿನ್ನ ಹಣೆ ಬರ. ಸುಮ್ನೆ ಹೋಗ್ಬಿಡು, ಸುಮ್ನೆ ಒಳಗೋಗ್ಬಿಡು ವರ. ಮರ್ಯಾದೆಗೆ ತೆಪ್ಪಗಿದ್ರೆ ಸರಿ, ಇಲ್ಲ ಅಂದ್ರೆ ನೀನ್ ಫಾರ್ಮ್ ಹೌಸ್ಗೆ ಹೋಗಿದ್ದಲ್ಲ, ಆ ಮ್ಯಾಟ್ರ್ ಓಪನ್ ಮಾಡ್ಬೋದು. ಅಯ್ಯೋ, ಹಂಗಾರೆ ಇಬ್ರು ಸಿಗಾಕೋತೀವಿ. ಅಲ್ಲ, ನಾನ್ ಏನೋ ಮಾತಾಡಕ್ ಬಂದಿದ್ದೀನಿ, ನೀವ್ ಏನೇನೋ ಮಾತಾಡ್ತಿದ್ದೀರಾ. ಏನಾಗ್ತಿದೆ ಇಲ್ಲಿ? ಆಕ್ಚುಲಿ ಯು ನೋ ವಾಟ್? ಯಾರು ಲೈನ್ ಅಲ್ಲಿ ಇರೋದು? ವಿಶ್ವದ ದೊಡ್ಡಣ್ಣ, ಅಮೆರಿಕ ಅಧ್ಯಕ್ಷ ಟ್ರಂಪ್. ಟ್ರಂಪ್ ಲೈನ್ ಅಲ್ಲಿ ಇದ್ದಾನೆ. ಆಗ್ಲೇ ಎಲ್ಲೋ ಒಂದ್ ನಂಬರ್ ಬರ್ಸ್ಕೊಂಡ್ರಲ್ಲ, ಏನದು? ಯಾವ್ದ್ರದ್ದು? ಎಲ್ಲಾರ ಎದುರಿಗೆ ಹೇಳಕ್ ಆಗಲ್ಲ ಕಣೋ, ಕಾನ್ಫಿಡೆನ್ಶಿಯಲ್ ಅದು. ಪರವಾಗಿಲ್ಲ, ಈಗ ಸೀಕ್ರೆಟ್ ಆಗಿ ಹೇಳಿ, ಯಾರಿಗೂ ಗೊತ್ತಾಗಲ್ಲ. Actually, you know what? 1 second, hold on, pa. I'm just explaining things to him, okay? Trump ನನ್ನ ಹೆಸರಲ್ಲಿ ಸ್ವಿಸ್ ಅಕೌಂಟ್ ಓಪನ್ ಮಾಡಿದಾನೆ, ಅದರದ್ದು ಪಾಸ್ವರ್ಡ್ ಕೊಟ್ಟಿನಿ. ಟ್ರಂಪ್ ಸ್ವಿಸ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿ ಪಾಸ್ವರ್ಡ್ ಕೊಟ್ಟೋನಾ? ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ. ಅಮೌಂಟ್ ಎಷ್ಟು ಡೆಪಾಸಿಟ್ ಮಾಡಿದಾನ? ಆಕ್ಚುಲಿ ಮಿನಿಮಮ್ ಬ್ಯಾಲೆನ್ಸ್ 100 crores. ನಾನು ಒನ್ ಅಂಡ್ ಓನ್ಲಿ ವರು ಲೆವೆಲ್ಗೆ ಇರ್ಬೇಕಲ್ಲ ಈ ಜಿಲ್ಲಾ, 150 crores ಇರ್ಲೇಬೇಕು ಅಂದೆ. ಹಿ ಅಕ್ಸೆಪ್ಟೆಡ್. ಇದೇನಿದು ಹೆಂಗ್ ಸೌಂಡ್ ಮಾಡತ್ತೆ? ಸುಮ್ಮನೆ ಅದಕ್ಕೆ ಕೆಟ್ಟೋಗಿದೆ. ಅಯ್ಯೋ ರಾಮ, ಲವ್ಲಿ ಸ್ಟಾರ್ ಪ್ರೇಮ್ ಅವ್ರ ಹಿಂದೆ ಸೌಂಡ್ ಮಾಡ್ತಾ ಇದ್ದಾರೆ. ಏನು ಸೃಜಾ ಇದು? ಯಾಕೆ ಇಂತ ಗಿಫ್ಟ್ ಕೊಡ್ತಾ ಇದೀಯಾ ಪ್ರೇಮ್ಗೆ? ಮಾಜಾ ಟಾಕೀಸ್ ಸೀಸನ್ 1 ಇಂದಾನು ಡುಬಾಕ್ ಮಾಡ್ಕೊಂಡೇ ಬಂದಿದ್ರ, ಇವತ್ತಾದ್ರೂ ನಿಜ ಒಪ್ಕೊಳ್ರಿ. ನಿಜನಾ? ಒನ್ ಸೆಕೆಂಡ್ ಪ್ಲೀಸ್ ಹೋಲ್ಡ್ ಆನ್. ಅಯ್ಯೋ, ಫಸ್ಟ್ ಅವ್ರಿಗೆ ಕಾಲ್ ಕಟ್ ಮಾಡಿ ಬಾ. ಕರೆನ್ಸಿ ಎಷ್ಟು ವೇಸ್ಟ್ ಆಗುತ್ತೋ ಏನೋ, ಇಂಟರ್ನ್ಯಾಷನಲ್ ಕಾಲ್ ಬೇರೆ. ಹಲೋ, ಕರೆನ್ಸಿ ಹಾಳಾಗುತ್ತೋ ಏನೋ, ಕಟ್ ಮಾಡಿ ಕೇಳಿ. ಮಾತಾಡ್ತಿರೋದು ಟ್ರಂಪ್. ವೈಟ್ ಹೌಸ್ ನೇ ಬೇಕಾದ್ರೆ ಆಡ ಇಟ್ಬಿಟ್ಟು ನನ್ ಜೊತೆ ಫೋನ್ ನಲ್ಲಿ ಮಾತಾಡಕ್ ಹೀಸ್ ರೆಡಿ. ಅಲ್ಲ ಪಾಪ, ದುಡ್ಡಿರುತ್ತೋ ಇರಲ್ವಾ ಕರೆನ್ಸಿಗೆ? ಏನ್ ಹೇಳಿದ್ರಿ ನೀವೀಗ? ಅಲ್ಲ, ನೀ ಏನ್ ಹೇಳ್ದೆ? ಸುಳ್ಳು ಈ ರೀತಿ ಮಾತಾಡ್ತೀಯಾ, ಡುಬಾಕ್ ಅಂತೆಲ್ಲ ಹೇಳ್ದೆ ಅಲ್ವಾ? ಸುಳ್ಳನ್ ಹೇಳ್ಬೇಕು ಅಂದ್ರೆ ಸತ್ಯ ತಲೆ ಮೇಲೆ ಹೊಡೆದಂಗ್ ಹೇಳ್ಬೇಕಂತೆ. ಆ ಸತ್ಯ ತಲೆ ಅಂದ್ರೆ ಯಾರು? ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ. ಹೆಸಲಾಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ, ಸಖತ್ತಾಗಿ ಮಾಡೇ ಕೊಟ್ಟ ನಿನ್ನ. ನಾನು ವರಲಕ್ಷ್ಮಿ ಸುಳ್ಳು ಹೇಳೋದಾ? ನೋ ಚಾನ್ಸ್. ನಾಲ್ಗೆ ಸಿಳಿದ್ರು ಸುಳ್ಳು ಹೇಳಲ್ಲ. ಅನ್ಯಾಯವಾಗಿ ಅವಮಾನ ಮಾಡ್ಕೋಬೇಡಮ್ಮ. ಇಲ್ಲಿ ಏನ್ ನಡೀತಿದೆ ಅಂತ ನಿನಗ್ ಗೊತ್ತಿಲ್ಲ. ಕೊರೆ ಫಾರ್ಮ್ ಹೌಸ್ ನಿಮ್ಮಿಬ್ಬರದು ಸೀಕ್ರೆಟ್. Something fishy is going on here. 1 second please. ಯಾಕೆ ಸುಮ್ನೆ ರೀ, ಯಾವಾಗಿಂದ ನೋಡ್ತಾ ಇನ್ ಬರೀ ಬಿಲ್ಡಪ್ ಮೇಲೆ ಬಿಲ್ಡಪ್ ಕೊಡ್ತಾನೆ ಇದ್ದೀರಾ. ಏನ್ ಬಿಲ್ಡಪ್? Oh my God. ಏನಾಯ್ತು ಈಗ? ಇದೇ ಟೈಮ್ ನಲ್ಲಿ ಇವನು ಫೋನ್ ಮಾಡ್ಬೇಕಾ? ಯಾರು? ಸಲ್ಲು. ನನ್ ಫೋನ್ ಎಂಗೇಜ್
ರೇಂಜ್ ಇದ್ರೆ ಅವ್ನು ಅಪಾರ್ಥ ಮಾಡ್ಕೋತಾನೆ ಸೃಜಾ. ಕಾಲು ಇಲ್ಲಿಗೆ ಶಿಫ್ಟ್ ಮಾಡಿ ನಾನ್ ಮಾತಾಡ್ತೀನಿ. ನನ್ ಫೋನ್ ಕೊಡಿಲಿ. ಏನೋ ಮಾಡ್ಲಿ ಈಗ. ವರ 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 ಸಾಕ್ ನಿಲ್ಸು ವರ. ಇದು ಒಂದು ಲೈವ್ ಡಿಟೆಕ್ಟ್ರು. ಕೊಯ್ಯ 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 ಅಂತ ಪಡ್ಕೋತದೆ ಅಂತ ಆಗ್ಲಿಂದ ಹೇಳ್ತಾ ಇಲ್ವಾ? ಸುಳ್ಳು ಹೇಳೋದ್ ನಿಲ್ಸು. ಲೈಟ್ ಡಿಟೆಕ್ಟರಾ? ಸುಳ್ಳು ಹೇಳಿದ್ರೆ ಕೊಯ್ಯ 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 ಅಂತ ಪಡ್ಕೋತದ. ಹಲೋ, ಸುಮ್ನೆ ಹಂಗ್ ನಂಬಕ್ ಆಗಲ್ಲ ನಾನು. 1 second ಪ್ಲೀಸ್ ಹೋಲ್ಡ್ ಆನ್. ಓಕೆ, ಅಥವಾ ಐ ಜಸ್ಟ್ ಕಾಲ್ ಯು ಲೇಟರ್ ಪುಟ್ಟ. ಬಾಯ್. ನಾನು ವರ್ಲ್ಡ್ ಫೇಮಸ್ ಸೃಜಾ ನಮ್ಮವ. ಕುರಿ ನಂಗ್ ತಾಳಿ ಕಟ್ಟಿರೋ ಗಂಡ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಾನ್ ತಾಳಿ ಕಟ್ಟಿದ್ ಗಂಡ. ಇನ್ನೊಂದ್ಸಲ ಹೇಳು. ನಾನು ಹೊರಗೆ ತಾಳಿ ಕಟ್ಟಿದ್ ಗಂಡ. ಗೊತ್ತಾಯ್ತು. ಮೋಸ ತಾನೇ ಇದು. ಅದು ಮಕ್ಕುಗೆ ಸೌಂಡ್ ನ ಡೌನ್ಲೋಡ್ ಮಾಡ್ಕೊಡ್ತಾ ಇತ್ತು, ಅದಕ್ಕೆ ಟೈಮ್ ತಗೊಂಡಿತ್ತು ಅಷ್ಟೇ. ಸಾಕಾ ಇನ್ನು ಬೇಕಾ? ತಂದು ಒಂದ್ ನಿಮಿಷ ಇರಿ, ನಾನು ಇಷ್ಟೆಲ್ಲ ಬೇಗ ನಂಬಲ್ಲ. ಯಾರಿಗೂ ಗೊತ್ತಿಲ್ದಿರೋ ಒಂದ್ ವಿಷಯ ನನಗ್ ಗೊತ್ತು, ಅದನ್ನ ಹೇಳ್ತೀನಿ. ಅದಕ್ಕೆ ಇವನು ಏನ್ ಹೇಳ್ತಾನೆ ಕೇಳೋಣ. ಓಕೆ, ನಾನ್ 10 ವರ್ಷದ ಮಗು ಇದ್ದಾಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಪಕ್ಕದಲ್ಲಿ ತುಂಬಾ ಜಗಳ ಆಗ್ತಾ ಇತ್ತು. ಅದು ಜಾಗಕ್ಕೆ ನಡೀತಿರೋ ಜಗಳ ಅಲ್ಲ, ಲ್ಯಾಂಡ್. ಏನೋ ಇದು ಸೃಜಾ, ಕರೆಕ್ಟ್ ಆಗಿ ಹೇಳ್ಬಿಡ್ತಲ್ಲೋ. ಮತ್ತೆ ಅಷ್ಟದಿಂದ ಹೇಳ್ತಲ್ವ ನಾವು? ನೀನೆಲ್ಲ ಹೇಳ್ತಿದ್ದೆ? ನಾನು ಹೇಳ್ತಿದ್ದೆ. ಅದೇ ಕಣ ಬಡ್ಕೊಂಡಿದ್ದು, ಕೇಳ್ತಾ ಇಲ್ವಲ್ಲ ಅಮ್ಮ. ಹೌದು, ಇಷ್ಟು ವಿಚಾರ ನಾವ್ ಹೇಳ್ದಾಗ ನೀವು ಒಪ್ಲಿಲ್ಲ. ಇದೊಂದು ಮ್ಯಾಟ್ರಲ್ಲಿ ಹೆಂಗ್ ಒಪ್ಕೊಂಡ್ಬಿಟ್ರಿ? ಅದು ಏನ್ ಗೊತ್ತೇನೋ, ನಾನು ದೇವಸ್ಥಾನಕ್ ನನ್ ಪಾಡಿಗೆ ನಾನು ಹೋಗ್ತಾ ಇದ್ದೆ. ಪಕ್ಕದ ರೋಡಲ್ಲಿ ಕೌರವರ್ಗೂ ಪಾಂಡವರ್ಗೂ ಹಸ್ತಿನಾಪುರಕ್ಕೋಸ್ಕರ ಜಗಳ ನಡೀತಿತ್ತು ಕಣೋ. ಪ್ರೇಮ್, ನಂಗೂ ಜಗಳಕ್ಕೂ ಆಗಲ್ಲ. ನಾನು ಇಂಟರ್ಫಿಯರೇ ಆಗ್ಲಿಲ್ಲ. ನನ್ ಪಾಡಿಗೆ ನಾನ್ ಮನೆಗೆ ಹೊಟ್ಟೋದೆ. ಏನ್ರಿ ನೀವು ದ್ವಾಪರ ಯುಗದವ್ರೇನ್ರಿ ನೀವು? ಕುರುಕ್ಷೇತ್ರ ನಡಿಬೇಕಾದ್ರೆ ಅವ್ರು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ರಂತೆ, ಪಕ್ಕದಲ್ಲಿ ಜಗಳ ಆಡ್ತಾ ಇದ್ರಂತೆ. ಏನೋ ಏನೇನೋ ಕನ್ಫ್ಯೂಸ್ ಮಾಡ್ಬೇಡ. ನಾ ಹೇಳಿದ್ದು ಮಹಾಭಾರತ ಟಿವಿ ಸೀರಿಯಲ್ ಬರ್ತಿತ್ತಲ್ಲ, ಆವಾಗ ಕೌರವರದು ಪಾಂಡವರದು ಯುದ್ಧ ನಡೀತಿದ್ದಾಗ ನಾನ್ ಸುಮ್ನೆ ಸೈಡ್ ಅಲ್ಲಿ ಹಿಂಗ್ ನೋಡ್ಬಿಟ್ಟು ಆಮೇಲೆ ನಮ್ ಪಾಡಿಗೆ ನಾನ್ ನಡ್ಕೊಂಡು ಹೋಗ್ತಿದ್ದೆ ಅಂತ. ಬರೇ ಒಂದ್ ಕನ್ಫರ್ಮ್ ಆಯ್ತು. ಏನೋ, ನೀನು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿರೋದು ಹುಡುಗಿನಲ್ಲ, ಪ್ರಾಚೀನ ವಸ್ತು ಸಂಗ್ರಹಾಲಯ ಇರುತ್ತಲ್ಲ ಅದ್ರಲ್ಲಿ ಇಡ್ಬೇಕು ಅಂತ ಇರೋ ಬಾಡಿನ. ಬೇಡ ಬೇಡ, ಏನ್ ಮಹಾ ವಯಸ್ಸಾಗಿದೆ, ನನಗೇನು ಅಷ್ಟು ವಯಸ್ಸಾಗಿಲ್ಲ. ಆಯ್ತು, ಒಂಚೂರ್ ವಯಸ್ಸಾಗಿದೆ ಅಷ್ಟೇ. ಆಯ್ತಪ್ಪ, ನಾನು ಮುದುಕಿ, ಸರಿನಾ? ಇದನ್ನ ಫಸ್ಟ್ ಹೇಳ್ಬಿಟ್ಟಿದ್ರೆ ಆಗದು. ಕೊಯ್ 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 ಅನ್ನೋದಾರು ನಿಂತೋಗೋದು. ವರಲಕ್ಷ್ಮಿ, ತಾವು ಸರಿಯಾಗಿ ಸಿಗಾಕೊಂಡಿದ್ರ? ಈಗ ಹೇಳಿ, ಆ ಫೋನ್ ಅಲ್ಲಿ ಇರೋದು ಯಾರು? ಅದು ಅದು ಅಯ್ಯ, ಎಲ್ಲ ಗೊತ್ತಾದ್ಮೇಲೆ ಇನ್ನೇನ್ರಿ ನಿಮ್ ಪಿಂಕ ಕುಡಿಯಲಿ ಫೋನು. ನಾನೇ ಒಬ್ಬ ತಿರ್ಬಕಿ. ನನ್ನ ಮೊಬೈಲ್ ನಂಬರ್ 10 ನಂಬರ್ ಇವೆ. ಇವನ್ ಯಾರು ಅಮೇರಿಕಾ ಅಧ್ಯಕ್ಷ ಅಂತೆ 3 ನಂಬರ್ ಮಾಡಿ ಕೊಡೋಣ. ಕೊಡಲಿ ನಿಮ್ ಹೋಗ್ತಾಗ ನಿಮ್ ಜನ್ಮಕ್ಕೊಂದು ಅಲ್ರಿ 1 2 3 ಅಂದ್ಬಿಟ್ಟು ಕಸ್ಟಮರ್ ಕೇರ್ಗೆ ಅಂತ ಡಯಲ್ ಮಾಡ್ಬಿಟ್ಟು ಟ್ರಂಪು ಸಲ್ಲು ಅಂತ ಡವ್ ಹೊಡಿತಾ ಇದ್ರಲ್ರಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಏನು? ಟ್ರಂಪ್ಗೆ ಫೋನ್ ಮಾಡ್ತಿದ್ದಿದ್ದು, ಆ ಮಧ್ಯ ಏನೋ ಕಾಲ್ ಕಟ್ ಆಯ್ತು, ಮತ್ತೆ ಡಯಲ್ ಮಾಡಕ್ ಹೋದೆ, ಅದು ಕಸ್ಟಮರ್ ಕೇರ್ಗೆ ಡಯಲ್ ಆಗಿದೆ ಅಷ್ಟೇ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನೇ ಕಸ್ಟಮರ್ ಕೇರ್ ಫೋನ್ ಮಾಡಿ ಟ್ರಂಪ್ ಅಂತ ಸುಳ್ಳು ಹೇಳಿದ್ದು, ಸಾಕಾ? ಯಾಕ್ರಿ ಬೇಕು ವರಲಕ್ಷ್ಮಿ ಈ ತರ ಶೋಕಿ ಎಲ್ಲ? ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಬೇಕೇನ್ರಿ ಇವೆಲ್ಲ? ಹಲೋ, ಏನೋ ಒಂಚೂರು ಸುಳ್ಳು ಹೇಳಿರ್ಬೋದು. ಇವಳು ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ, ಮಹಾರಾಣಿ ತರ ಬೆಳೆದಿರೋಳು.
ಕನ್ಫರ್ಮ್ ಇತ್ತಿದು. ಸರಿ ಯುವರಾಣಿ ತರ ಬೆಳ್ದಿರೋಳು. ಇದು ಕನ್ಫರ್ಮ್. ಆಯ್ತಪ್ಪ, ರಾಣಿ ದಾಸಿಯಾಗಿದ್ದೋಳು. ಆಯ್ತು, ಅಲ್ಯೂಮಿನಿಯಂ ಪ್ಲೇಟ್ ಇಟ್ಕೊಂಡು ತಿರ್ಪೆ ಎತ್ತುತ್ತಾ ಇದ್ದೋಳು. ನೀನ್ ತಿರ್ಪೆ ಎತ್ತುತ್ತಾ ಇದ್ದವರ ತಾವೇನ್ ಮಾಡ್ತಿದ್ರೋ? ತಾವು ಅದೇ ಕೆಲಸ ತಾನೆ ಮಾಡ್ತಿದ್ದಿದ್ದು. ಅವಾಗ ಏನಾರ ಆಗಿರ್ಬೋದು. ಇವಾಗ ನಾನು ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ. ಅಡಿಯಿಂದ ಮುಡಿವರೆಗೆ ಎಲ್ಲ ಒರಿಜಿನಲ್, ಹೆಸರು ಸೇರಿ. ನಾ ಕರೆಕ್ಟ್ ಮಾಡ್ತೀನಿ. ಅಡಿಯಿಂದ ಮುಡಿವರೆಗೆ ಎಲ್ಲ ಇವ್ರದೆ, ಬಟ್ ಅಲ್ಸೆಟ್ ಬಿಟ್ಟು. ನಾನ್ ಗೆಸ್ ಮಾಡ್ತೀನಿ. ವರಲಕ್ಷ್ಮಿ ಅನ್ನೋ ಹೆಸರು ಒಂದು ಬಿಟ್ಟು ಇನ್ನೆಲ್ಲ ಕಂಡವ್ರದೆ. ಇದಕ್ಕೂ ದೀಪ ವರಲಕ್ಷ್ಮಿ ಅನ್ನೋ ಹೆಸರು ನಿಮ್ದು ಒರಿಜಿನಲ್ ಅಲ್ವೇನ್ರಿ? ಸಾಕು, ಸುಮ್ನೆ ಇರೋ. ಅವಮಾನ ಮಾಡಿದ್ದು ಎಲ್ಲ ನನ್ನ ಫ್ಯಾನ್ಸೇ ಇದ್ದಾರೆ. ಪ್ರೇಮು ಏನ್ ಮಿಸ್ಟೇಕ್ ಮಾಡ್ಕೊಳಲ್ಲ. ಆಕ್ಚುಲಿ ನನ್ನ ಒರಿಜಿನಲ್ ಹೆಸರು ಏನ್ ಗೊತ್ತಾ? ಚಂಪಲ್ಪಟ್ಟಿ ಚಕ್ಲಿಪುರದ ಚಮಚಮ್ಮ. ಅದನ್ನ ಎಲ್ಲರೂ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಚಂಪಲ್ಪಟ್ಟಿ ಚಕ್ಲಿಪುರದ ಚಮಚಮ್ಮ ಅಂತ ಕರೀತಾರೆ. ಮೋಸಡಿ ಅದರಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಅನ್ನು ಇಷ್ಟುದ್ದ ಫುಲ್ ಹೇಳ್ತಾವ್ರೆ. ಇಟ್ಸ್ ಓಕೆ ವರ, ಚೆನ್ನಾಗಿದೆ ಹೆಸರು, ಬಹಳ ಇಷ್ಟ ಆಯ್ತು. ಮದುವೆ ಮನೆಯಲ್ಲಿ ಮುಂದೆ ಬೋರ್ಡು ಚಂಪಲ್ಪಟ್ಟಿ ಚಕ್ಲಿಪುರದ ಚಮಚಮ್ಮ ಬೆಟ್ಸ್ ಪುರಿ. ಯಾಕಮ್ಮ ಸೆಟ್ ಆಯ್ತಿಲ್ವಲ್ಲ? ಅವ್ರದ್ದು ಅಷ್ಟುದ್ದ ಹೆಸರು, ನಂದಿಷ್ಟೇ ಇಷ್ಟ ಆಯ್ತಲ್ಲ. ನೀನು ಹೆಸರು ಚೇಂಜ್ ಮಾಡ್ಕೊಂಬಿಡು. ಏನಂತ? ಒಳ್ಳೆ ಹೆಸರು, ಒಳ್ಳೆ ಹೆಸರು ಕೊಡ್ಕೊಬ್ರ. ಓಕೆ. ಈ ಅಮ್ಮಂದ ಹೆಸರೇನು? ಚಂಪಲ್ಪಟ್ಟಿ ಚಕ್ಲಿಪುರದ ಚಮಚಮ್ಮ ಬೆಟ್ಸ್ ಕಾಲ್ಕಟ್ಟಿ ಕಡ್ಲಿಪುರದ ಕುರ್ರಪ್ಪ. ನಮ್ಮಿಬ್ಬರಿಗೂ ಮಕ್ಳು ಹುಟ್ಟಿದ್ರೆ ಎಲ್ಲ ಚಂಪಲ್ಪಟ್ಟಿ, ನೀನು ಕಡ್ಲಿಪುರದ ಕುರ್ರಪ್ಪ, ಇವ್ರದ್ದು ಚಂಪಲ್ಪಟ್ಟಿ. ಇದು ನಿನ್ನಿಂದ ಕಾ ತಗೊಳ್ಳೋಣ, ಇವ್ರದಿಂದ ಚಾ ತಗೊಳ್ಳೋಣ. ಕಾಯಿ ತಗೊಳ್ಳೋಣ, ಚಾ ತಗೊಳ್ಳೋಣ, ಕಾ ತಗೊಳ್ಳೋಣ. ಅದೆಲ್ಲ ಮದುವೆ ಆದ್ಮೇಲೆ ನೋಡ್ಕೊಳ್ಳ. ಬೇಡ, ಏನು ಬೇಡ. ನಾನು ಅದನ್ನ ಹೇಳಿಲ್ಲ ಕಣೋ, ತಗೊಳ್ಳೋಣ ಅಂದೆ. ಅದ್ರಲ್ಲಿ ಏನೋ ಸೇರಿಸ್ತಾ ಇದ್ದೆ. ತಗೊಳ್ರಿ. ನೋಡುವರ, ಈಗಲೂ ಕಾಲ ಮಿಂಚಿಲ್ಲ. ನಿನ್ ಬಗ್ಗೆ ಸತ್ಯ ಎಲ್ಲ ಗೊತ್ತಾದ್ಮೇಲೂ ನಾನ್ ನಿನ್ಗೆ ಬಾಳ್ ಕೊಡಕ್ಕೆ ಒಪ್ಪಿದ್ದೀನಿ. ಮದುವೆ ಆದ್ಮೇಲೆ ನನ್ನ ಕಿಡ್ನಿ ಮಾರಾದ್ರೂ ಸರಿ, ನಿನ್ನ ಸಾಕ್ತೀನಿ. ಕಿಡ್ನಿ ಮಾರಾದ್ರುನಾ? ಅದು ತಪ್ಪು ತಿಳ್ಕೊಬೇಡಿ. ಇವನು ಕಿಡ್ನಿ ಕೊಡೋದಕ್ಕೇನೋ ರೆಡಿ ಇದಾನೆ, ಆದ್ರೆ ಡಾಕ್ಟರ್ ತಗೊಳಲ್ಲ. ಇರೋದು ಈ ದರ್ಬೇಸಿ ಹತ್ರ ಒಂದೇ ಕಿಡ್ನಿ, ಅದನ್ನು ತೆಗೆದ್ಬಿಟ್ರೆ ಸತ್ತೋಗ್ಬಿಡ್ತಾನೆ ಅಂತ. ಒಂದೇ ಕಿಡ್ನಿನ ಕುರಿ? ಒಂದೇ ಇರೋದು. ಯಾಕೆ ಕುರಿ? ಅದು ಏನಾಯ್ತು ಅಂತ ಹೇಳ. ಸುಮ್ಮನೆ ಕೊಬ್ರ, ಅದೆಲ್ಲ ಯಾಕೀಗ ಹೇಳ್ತೀನಿ. ನಾನೇ ಹೇಳ್ಕೊತೀನಿ ಬಿಡಪ್ಪ. ಹೇಳಪ್ಪ. ಅದೇನಾಯ್ತು ಅಂದ್ರೆ ಬರ, ಒಂದ್ ಹುಡುಗಿಯಿಂದ ಬಿದ್ದಿದ್ದು ನಾನು ಅವರು ರಾತ್ರಿ ಫಾರ್ಮ್ ಹೌಸ್ ಬಾ ಅಂದ್ಲು. ಇಬ್ರು ಹೋದು. ಅವಳು ಅಲ್ಲಿ ನನ್ನ ಮೊಬೈಲ್ ಪರ್ಸ್ ಜೊತೆ ವಾಚು ಎಲ್ಲ ಕಿತ್ಕೊಂಡು ನನ್ ಕಿಡ್ನಿನ ಕಿತ್ಕೊಂಡ್ಬಿಟ್ಲು. ಇವ್ರದ್ದು ಕಿತ್ಕೊಳಕ್ ಹೋದ್ರು, ಕಾಂಪೌಂಡ್ ಆಗಿರು ಓಡ್ಬಿಟ್ರು. ಈಗ ಸತ್ಯ ಗೊತ್ತಾಯ್ತಲ್ಲ. ಸೊ ನೋ ಕಿಡ್ನಿ, ನೋ ಕುರಿ. ಈ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಒಂಟಿಯಾಗೆ ಸುಖವಾಗಿರ್ತಾಳೆ. ಪ್ರೇಮ್ ಒಂದ್ ರೋಸ್ ಕೊಡೋ ತಂಗಿ. ಹಳಾದಿ ಮಿಷಿನ್ ನಾನೇ ತಂದ್ಬಿಟ್ಟು ಅವರು ನನ್ಗೆ ಸಿಗೋದನ್ನ ನನ್ ಕೈಯವರು ಹಾಳು ಮಾಡ್ಕೊಂಡ್ಬಿಡ್ತಲ್ಲ. ಅಪ್ಪ ಕೋಬ್ರ, ಇನ್ನು ಮೇಲೆ ಈ ಮಿಷಿನ್ ಯಾವ್ದೇ ಕಾರಣಕ್ಕೂ ಆಚೆ ತೆಗಿಬಾರ್ದು. ತಗೊಂಡೋಗಿ ಒಳಗಿಟ್ಬಿಡು. ಮಗನೇಲೆ ತಗೊಂಬಂದೆ ತಾನೆ ನೀನು, ಮುಚ್ಕೊಂಡು ನೀನು ತಗೊಂಡೋಗಿಡು. ಬಾಬ್ರ, ಒಂದ್ ಕೆಲಸ ಮಾಡ್ತೀನಿ. ಯಾವ್ದಾದ್ರು ಕೆರೆಗೆ ತಗೊಂಡೋಗಿ ಗಣಪತಿ ಮುಳುಗಿಸ್ಬಿಡ್ತೀನಿ. ಅದು ಆತರ ಏನಾದ್ರು ಮಾಡಿದ್ರೆ ಹೊಡಿಬಾರ್ ಜಾಗ ಕರೆಕ್ಟ್ ಆಗಿ ಶಾಕ್ ಹೊಡಿತದೆ. ಈಗ ಪ್ರೇಮ್ ಹತ್ರ ಇಷ್ಟೊಂದೆಲ್ಲ ತರಲೆ ಮಾಡಿದಾಯ್ತು. ಈಗ ದಳಪತಿ ಚಿತ್ರದ ನಿರ್ದೇಶಕರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಪ್ರಶಾಂತ್ ರಾಜ್.
ಬನ್ನಿ ಬಾ ಕೂತ್ಕೊಳ್ಳಿ. ಅವರೇ ಪ್ರಶಾಂತ್. ವೆರಿ ನೈಸ್, ಥ್ಯಾಂಕ್ಸ್. ಬಹಳ ವರ್ಷಗಳಾದ್ಮೇಲೆ ಭೇಟಿ ಆಗ್ತಾ ಇದೀವಿ. ಸರ್, ಇವಾಗ ದಳಪತಿ ಈ ಸಿನಿಮಾ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಏನ್ ವಿಶೇಷತೆ ಆಸ್ ಅ ಡೈರೆಕ್ಟರ್ ಈ ಒಂದು ಸಿನಿಮಾ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ದಳಪತಿ ನನಗೆ ಇಟ್ ವಾಸ್ ವೆರಿ ಸ್ಪೆಷಲ್ ಫಿಲಿಮ್. ಟೈಟ್ಲ್ ಅಲ್ಲಿ ತುಂಬಾ ಸೀರಿಯಸ್ನೆಸ್ ಇದೆ, ತುಂಬಾ ಪವರ್ ಇದೆ ಅಂತ ಹೇಳ್ತೀರಿ. ಥ್ಯಾಂಕ್ಸ್. ಬಟ್ ತಲೆ ಹುಳ ಬಿಡೋ ತರ ಏನು ತುಂಬಾ ಮಾರಲ್ ಹೇಳ್ತೀವಿ, ಏನೋ ಕತೆ ತುಂಬಾ ಸ್ಟ್ರಾಂಗ್ ಆಗಿದೆ, ಆದ್ಮೇಲೆ ಒಂದು ಲೆಸನ್ ಹೇಳ್ತಾ ಇದೀವಿ, ಆ ಥರದ್ದೇನು ಇಲ್ಲ. ಇಟ್ಸ್ ಈ ಸಮ್ಮರ್ಗೆ ಒಂದು ಫನ್ ಫೀಲ್ಡ್ ಕಮರ್ಷಿಯಲ್ ಲವ್ ಸ್ಟೋರಿ. ಬಟ್ ಕತೆಗೆ ಆಪ್ಷನ್ ಇರ್ಲಿಲ್ಲ, ದಳಪತಿ ಅಂತಾನೆ ಫೋರ್ಸ್ಫುಲಿ ಅನಿಸ್ತಿತ್ತು. ಸೊ ಆ ಇನ್ಫ್ಲೂಯೆನ್ಸ್ ಮೇಲೆ ಕತೆಗೆ ಟೈಟ್ಲ್ ಮಾಡಿದ್ವಿ. ವೆರಿ ಗುಡ್. ಪ್ರೇಮ್, ನಿಂಗೆ ಚಿಕ್ಕ ವಯಸ್ಸಿಂದಾನು ಪೌರಾಣಿಕ ಸಿನಿಮಾ ಮಾಡ್ಬೇಕು ಅಂತ ಆಸೆ ಇದೆ? ಒಂದ್ ಕಡೆ ಎಲ್ಲೋ ಅದು ಅದೇ ಪೌರಾಣಿಕ ಸಿನಿಮಾ ಮಾಡೋದಕ್ಕೆ ಆಗಿಲ್ಲ ಇನ್ನೂ ಇಲ್ಲ. ಆದ್ರೆ ಪೌರಾಣಿಕ ಡೈಲಾಗ್ ಗಳೆಲ್ಲ ಬರುತ್ತೆ ಅಂತ ಕೇಳ್ಪಟ್ಟಿದೀವಿ. ಒಂದೆರಡು ಬಿಡ್ರಿ ನಮಗೋಸ್ಕರ. ಕಮಾನ್. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಆ ಪಾಪದ ಮೂಟೆ ನಿನ್ನ ಹೆಗಲೇರಿದೆ. ಎತ್ತು ನಿನ್ನ ಗಾಂಡೀವ, ಹೂಡು ಆ ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನಮಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನೇ ಗೆದ್ದೆ ಎಂಬ ನಿನ್ನ ಅಹಂಕಾರ ನಂದಿಂದಲೇ ಮಣ್ಣಾಗಲಿ. ಓಕೆ, ಈಗ ದಳಪತಿ ಚಿತ್ರತಂಡದವ್ರ ಹತ್ರ ನಮ್ಮ ಆಡಿಯನ್ಸ್ ಮಾತಾಡ್ತಾರೆ. ಮೊದಲನೇ ಅವರು ಯಾರು? ನನ್ನ ಹೆಸರು ಗಾಯತ್ರಿ ಅಂತ, ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀನಿ. ನನ್ ಕ್ವಶನ್ ಬಂದಿ ಪ್ರೇಮ್ ಸರ್ಗೆ. ಲೈಫ್ ಅಲ್ಲಿ ಎಲ್ರಿಗೂ ಒಂದ್ ಮುಖ್ಯವಾದ ಗುರಿ ಅಂತ ಇರುತ್ತೆ, ಅದೇ ತರ ನಿಮ್ ಲೈಫ್ ಅಲ್ಲಿ ಯಾವ್ದು ಮುಖ್ಯವಾದ ಗುರಿ? ಗುರಿ ಎಲ್ಲ ಆಲ್ರೆಡಿ ಮುಟ್ಟಾಗಿದೆ. ತುಂಬಾ ಹ್ಯಾಪಿ ಆಗಿರ್ಬೇಕು. ಇರೋ ಜನ ಲೈಫ್ ನ ಪ್ರತಿಯೊಂದ್ ದಿನ ಪ್ರತಿಯೊಂದ್ ಕ್ಷಣ ಎಂಜಾಯ್ ಮಾಡ್ಕೊಂಡು ಆರಾಮಾಗಿರ್ಬೇಕು ಅನ್ನೋದೊಂದು ಗುರಿ ಈಗ ಅಷ್ಟೇ. ಏನ್ ತತ್ವ ಮಾತಾಡ್ಬಿಟ್ಟೆ ಪ್ರೇಮ್ ನೀನು. ಎಂತ ತತ್ವ ಇದು ಯಪ್ಪ. ಯೋ 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 ಅಪ್ಪ ಕಂದ, ನಿನಗೇನಪ್ಪ ಇದೆ ಗುರಿ? ಸದ್ಯಕ್ಕೆ ಬಿ.ಕಾಮ್ ಪಾಸ್ ಆಗೋದು. ಸದ್ಯಕ್ಕೆ ಮುಂದಕ್ಕೆ ಆಮೇಲೆ ನೋಡ್ಕೊಳ್ಳೋಣ. ಏನಾದ್ರು ಒಂದು ಗುರಿ ಇರ್ಬೇಕು. ಬಿ.ಕಾಮ್ ಪಾಸ್ ಮುಗ್ದಾಯ್ತು, ಅದೊಂದೇ ಗುರಿ ಇರ್ಬೇಕು. ಬೇರೆ ಏನು ಲೈಫ್ ಅಲ್ಲಿ ಏನ್ ಗುರಿ? ಅದ್ ಗುರಿ ಎಲ್ಲ ಕಣ, ಚುರುಮುರಿ ಮದುವೆ ಆಗೋದು ಗುರಿ. ಹೇಳಪ್ಪ. ಲೈಫ್ ಅಲ್ಲಿ ಏನು ಸದ್ಯಕ್ಕೆ ಮದ್ವೆ ಆಗಿ ಅಷ್ಟೇ. ಅವಳೇ ಹೇಳ್ಬಿಟ್ಲು, ಮದ್ವೆ ಆಗಿ ಅಷ್ಟೇ, ಫಿನಿಶ್. ಒಬ್ಬನ್ ಲೈಫ್ ಗಾನ್ ಕೇಸ್ ಅಂತಲ್ಲ. ಹ್ಞೂ ಅಂತ ನೋಡ ಒಪ್ಕೋತಾ ಇರೋದು. ಮಿಸ್ಟರ್ ಲೋಕೇಶ್, ನಿಮ್ಮ ಗುರಿ ಏನು ಜೀವನದಲ್ಲಿ? ಜನರನ್ನ ನಗ್ಸೋದ್ರಿ. ಓಕೆ, ಈಗ ಪ್ರಶಾಂತ್ ಮತ್ತೆ ನಮ್ಮ ಲವ್ಲಿ ಸ್ಟಾರ್ ಜೊತೆ ಒಂದು ಆಟ ಆಡೋಣ. ಆ ಆಟದ ಹೆಸರು ಟನ್ ಟನ್ ಟನ್. ಓಕೆ, ಈ ಆಟದ ಹೆಸರು ಟನ್ 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 ಬಿಕಾಸ್ ಯು ವಿಲ್ ಗೆಟ್ ಓನ್ಲಿ 10 seconds ಟು ಆನ್ಸರ್ ದ ಕ್ವೆಶ್ಚನ್. ಸೊ ನಿಮ್ಮಿಬ್ಬರಿಗೂ ಒಬ್ಬರಾದ್ಮೇಲೆ ಒಬ್ಬರಿಗೆ ಒಂದು ಪ್ರಶ್ನೆನ ಕೇಳ್ತೀನಿ. ಸೊ ಟೀಮ್ ಎ ಅಂಡ್ ಟೀಮ್ ಬಿ. ಓಕೆ, ಮೊದಲನೇ ಪ್ರಶ್ನೆ, ನೆನಪಿರಲಿ ಸಿನಿಮಾದ 4 ಹಾಡುಗಳು. ಸ್ಟಾರ್ಟ್. ಒಲವು ಒಂಟಿಯಲ್ಲ, ಒಂದು ಕ್ರಳ್ಳಿಕೆರೆ, 2 ದ್ರೌಪದಿ, 3. ಮಿಸ್ಟರ್ ಲೋಕೇಶ್, 4 ಹಾಡಿಗೆ 10 ಸೆಕೆಂಡ್ ಕಡಿಮೆ ಆಯ್ತು. ಸರ್ ಇನ್ನೊಂದು ಹೇಳಿದ್ರೆ ಆಗೋಗಿರೋದು. ಸ್ಟಾರ್ಟ್ ಮಾಡಿ 2 ಸೆಕೆಂಡ್ ಅಲ್ಲಿ. 10 ಸೆಕೆಂಡ್ ಅಲ್ಲಿ 4 ಹಾಡು ಆಗುತ್ತೆ ಸರ್. 3 ಟ್ರೈ ಮಾಡಿದೀನಿ ಸರ್, ಕೊಡ್ಬೋದು. ಫಸ್ಟ್ ಇಂದ ಹಾಡ್ಲಿ ಈಗ. ಸರಿ ಆಯ್ತು, ಇನ್ನೊಂದು ಚಾನ್ಸ್ ಕೊಡ್ತೀನಿ. 10 seconds. ನೆನಪಿರಲಿ ಸಿನಿಮಾದ 4 ಹಾಡುಗಳು. ಒಲವು ಒಂಟಿಯಲ್ಲ, ಕೂರಕ್ಕು ಕ್ರಳ್ಳಿಕಳ, ಓ ಬೆಳದಿಂಗಳೇ, ಆಡಡಡಡಡಡ, ದ್ರೌಪದಿ. ಓಕೆ, 1 point. ಓಕೆ ಪ್ರಶಾಂತ್, ನೀವು ನಿಮ್ಮ ಹೆಂಡತಿ ಕೋಪಿಸ್ಕೊಂಡಾಗ ನೀವು ಕೊಡುವಂತ 5 ಗಿಫ್ಟ್ಗಳು. ಡಿನ್ನರ್ ಕರ್ಕೊಂಡು ಹೋಗ್ತೀನಿ, ಫೋನ್ ಕೊಡಿಸ್ತೀನಿ, ಶಾಪಿಂಗ್ ಮಾಡಿಸ್ತೀನಿ. ನಿಮ್ ಹೆಂಡತಿ ಕೇಳಿಸ್ಕೊಂಡವ್ರೆ ಯಾವಾಗ ಫೋನ್ ಕೊಡಿಸೋದಂತೆ. ತೇಜು 10 ಸೆಕೆಂಡ್ ಸ್ಟಾರ್ಟ್ಸ್ ನಾವು. ಸೃಜನ್ ಅವ್ರೆ, ನಿಮ್ ಹೆಂಡತಿ ಕೋಪಿಸ್ಕೊಂಡಾಗ 4
ಕೆಲ್ಸಗಳು ನೀವು ಮಾಡೋದು? ಫಸ್ಟ್ ಹಣೆಗ್ ಮುತ್ ಕೊಡ್ತೀನಿ, ಆಮೇಲೆ ಕಣ್ಣಿಗೆ ಮುತ್ ಕೊಡ್ತೀನಿ, ಕೆನ್ನೆಗ್ ಮುತ್ ಕೊಡ್ತೀನಿ, ತುಟಿಗೆ ಮುತ್ ಕೊಡ್ತೀನಿ, ಕೈಗೆ ಮುತ್ ಕೊಡ್ತೀನಿ. ಆಯ್ತು, ಇನ್ನಷ್ಟೇ ಫುಲ್ ಖುಷಿ ನೀವು ಎಣ್ಸಿ ಬಿಡಿ. ಈ ಪ್ರೋಗ್ರಾಮ್ ನೋಡ್ರೆ ಫುಲ್ ಖುಷಿ. ಸರ್ ನೀವು ನಿಮ್ಮ 5 ಬೇರೆ ಬೇರೆ ಗರ್ಲ್ ಫ್ರೆಂಡ್ಸ್ ಕೋಪ ಮಾಡ್ಕೊಂಡಾಗ ಏನೇನು ಗಿಫ್ಟ್ ಕೊಡ್ತೀರಾ ಹೇಳಿ ಸರ್? ಹೇಳಿ ಸರ್. ಈಗ 4 ಸೆಕೆಂಡ್ ಹೇಳಿ. ಮತ್ತೆ ಕೇಳಿ. ಆಯ್ತು. ಓಕೆ ರೆಡಿ. ಮೊದಲನೇದಾಗಿ 5 ಗರ್ಲ್ ಫ್ರೆಂಡ್ಸ್ ನನ್ನ ಹೆಂಡತಿ. ಹಣೆಗೆ ಕಿಸ್ ಕೊಡ್ತೀನಿ, ಕೆನ್ನೆ ಕಿಸ್ ಕೊಡ್ತೀನಿ, ಮೂಗ್ ಕಿಸ್ ಕೊಡ್ತೀನಿ, ತುಡಿಗೆ ಕಿಸ್ ಕೊಡ್ತೀನಿ. ಅಲ್ಲ, ನನ್ನ 5 ಗರ್ಲ್ ಫ್ರೆಂಡ್ ನನ್ನ ಹೆಂಡತಿನ ಏನಂದ್ರೆ? 5 ಗರ್ಲ್ ಫ್ರೆಂಡ್ಸ್ ನನ್ನ ಹೆಂಡತಿನೇ ಅಂದೆ. ಅಂದ್ರೆ 5 ಜನ ಗರ್ಲ್ ಫ್ರೆಂಡ್ಸ್ ಹೆಂಡತಿ ಮಾಡ್ಕೊಂಡಿದ್ದೀರಾ? ತಗೊಳಕೊಂಡ್ರು. ಓಕೆ 1-0. ನೆಕ್ಸ್ಟ್ ಕ್ವೆಶ್ಚನ್. ಪ್ರೇಮ್, ನಿನ್ನ ಸಿನಿಮಾದಲ್ಲಿ ಅಭಿನಯಿಸಿರುವಂತ 5 ಹೀರೋಯಿನ್ಗಳ ಹೆಸರು? ಪ್ರೀತಿ ಚಂದ್ರಶೇಖರ್, ವರ್ಷಾ, ರಮ್ಯಾ ಅಂಡ್ ರಮಣೀತು ಚೌಧರಿ ಅಂಡ್ ಶ್ರೇಯಾ ಶರಣ್, ಕೃತಿಕರ್ ಬಂದ. ಆರ್ಡರ್ ಹಿಡಿದಪ್ಪ ಕಂದ. ಸೂಪರ್. ಓಕೆ 2. ಕಮಾನ್ ಪ್ರಶಾಂತ್. ನೆಕ್ಸ್ಟ್ ಕ್ವೆಶ್ಚನ್. 2-0. ಸೇಮ್ ಕ್ವೆಶ್ಚನ್ ಇಲ್ಲ. 5 ಕಾರ್ಡ್ಗಳ ಹೆಸರು ಹೇಳಿ. ಕಾರ್ಡ್? ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಮಿಸ್ಸಿಂಗ್ ಕಾರ್ಡ್. ನಾಟ್ ಬ್ಯಾಡ್. ಓಕೆ, ಲಾಸ್ಟ್ ಕ್ವೆಶ್ಚನ್. ಸೊ ಇದನ್ನ ಆನ್ಸರ್ ಮಾಡಿದ್ರೆ ಯು ಆರ್ ವಿನ್ನರ್. ಓಕೆ. ಅಕಸ್ಮಾತ್ ಊಫಿ ಹೊಡೆದು ಆನ್ಸರ್ ಟೈ, ಆವಾಗ ನಿಮ್ಗೇನೋ ಕೊಡ್ತೀನಿ ನಾನು. ಓಕೆ. 5 ವಾಹನಗಳ ಸೌಂಡ್ ಮಾಡಿ. ಯಾವ್ದಿದು? ಲಂಬರ್ಗಿನಿ. ರೈಲು. 10 ಸೆಕೆಂಡ್ ಇರೋದು. ಇಲ್ಲ, 10 ಸೆಕೆಂಡ್ ಆಗ್ಲಿಲ್ಲ. ಆಯ್ತು ಸರಿ, ಆಯ್ತು 10 ಸೆಕೆಂಡ್ ಕೊಡ್ತೀನಿ. 10 ಸೆಕೆಂಡ್ ರೆಡಿ. 5 ವಾಹನಗಳ ಸೌಂಡ್. ಟ್ರಿನ್ ಯಾವ್ದಪ್ಪ? ಹೊಡಿಬೇಕು. ಸೈಕಲ್. ಟ್ರಿನ್ ಸೈಕಲ್. ಅದು ಬೆಲ್ಲದು. ಬೆಲ್ಲ. ಸೈಕಲ್ ಸೌಂಡ್ ಸೌಂಡ್. ಇಲ್ಲ ಸೈಕಲ್ ಸೌಂಡ್ ಮಾಡಲ್ಲ, ಅದಕ್ಕೆ ಬೆಲ್ಲ ಹೇಳಿದ್ರು ಅಲ್ವಾ ಸರ್? ಸೌಂಡ್ ಕೊಡ್ರು. ಸೈಕಲ್ ಅಂದ್ರೆ ಆಬ್ವಿಯಸ್ಲಿ ಬೆಲ್ಲ ತಾನೆ. ಸೈಕಲ್ ಸೌಂಡ್ ಕೊಡಂದ್ರೆ ಹೆಂಗ್ ಕೊಡೋದು? ಸೈಕಲ್ ಸೌಂಡ್ ಕೊಡು ಅಂತಾನೆ ನಾನು ಹೇಳಿಲ್ಲ. ಡ್ರ್ ಮಾಡ್ಬೋದು. ಗುಡ್ 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 ಗುಡ್. 2 ವೀಲರ್ ಒಂದು ಸೈಕಲ್ ಸಾಕು ಅಂದ್ಬಿಟ್ಟು ಟಾಂಗಾ ಗಾಡಿ. ಓಕೆ ಓಕೆ, ಇದನ್ನ ಹೋಲ್ಡ್ ಮಾಡಿರ್ತೀನಿ. ಡಿಪೆಂಡ್ಸ್ ಆನ್ ವಾಟ್ ಪ್ರಶಾಂತ್ ವಿಲ್ ಸೇ. ನೀವು ಬೇರೆಯವ್ರಿಗೆ ಫೋನ್ ಮಾಡಿದಾಗ ಕಾಲ್ ಕನೆಕ್ಟ್ ಆಗದಿದ್ದಾಗ, ಓಕೆ, ನೀವು ಬೇರೆಯವ್ರಿಗೆ ಫೋನ್ ಮಾಡಿದಾಗ ಕಾಲ್ ಕನೆಕ್ಟ್ ಆಗದಿಲ್ಲ ಅಂದ್ರೆ ಕೇಳಿ ಬರುವಂತ 5 ಮಾತುಗಳು. ನೀವು ಕರೆ ಮಾಡೋರು ಸ್ವಿಚ್ ಆಫ್ ಮಾಡಿದ್ದಾರೆ, ನಾಟ್ ರೀಚಬಲ್ ಆಗಿದ್ದಾರೆ, ನಂಬರ್ನ ಇನ್ನೊಂದ್ಸಲಿ ಚೆಕ್ ಮಾಡಿ, ರೀಡಯಲ್ ಮಾಡಿ, ಬೆಳಗ್ಗೆ ಮಾಡಿ. ಏನ್ ಮಾಡಿ? ಬೆಳಗ್ಗೆ ಮಾಡಿ ಅಂತ. ಎರಡೇ ಬರೋದು. ನೀವು ಕರೆ ಮಾಡಿರುವ ಚಂದಾದಾರು ಈಗ ದಬಾಕೊಂಡಿದ್ದಾರೆ. ಬೆಳಗ್ಗೆ ಮಾಡಿ. ಈಗ ಒಂದ್ ಗೊತ್ತಾಗಿದೆ ಏನಂದ್ರೆ ಪ್ರಶಾಂತ್ ಯಾವಲೋ ರಾತ್ರಿ ಮಾಡ್ತಾರೆ ಫೋನ್. ಬೆಳಿಗ್ಗೆ ಮಾಡಿ. ಬೆಳಗ್ಗೆ ಮಾಡಿ. ಅಯ್ಯೋ, 3 ಸಿಕ್ಕಿದ್ ನನಗೆ. 2 ಏನ್ ಮಾಡುದು? ನಾಟ್ ಎಕ್ಸೆಸಿಬಲ್ ಹೇಳಲೇ ಇಲ್ಲ ನೀವು. ಹೇಳಿದ್ರು ನಾಟ್ ರೀಚಬಲ್, ರಾಂಗ್ ನಂಬರ್, ಸ್ವಿಚ್ ಆಫ್. 3 ಸರ್. ಇದು ಕರೆನ್ಸಿ ಇರ್ಲಿಲ್ಲ, ಕಾಲ್ ಡೈವರ್ಟ್ ಮಾಡಿದ್ದಾರೆ. ಇವತ್ತು ನಮ್ಮ ಟನ್ ಈ ಒಂದು ಪಂದ್ಯದಲ್ಲಿ ಗೆದ್ದಿರೋದು ಶ್ರೀ ಪ್ರೇಮ್. ಪ್ರೇಮ್ ಅವರು ಗೆದ್ದಿದ್ದೀರಾ. ನಿಮ್ಗೆ ಏನೋ ಕೊಡ್ತೀನಿ ಅಂದ್ರೆ ತಗೊಳ್ಳಿ, ಕೊಟ್ಟೆ. ನಾನು ಆನ್ಸರ್ ಮಾಡಿದಿರ ಸುಮ್ಮನೆ ಇದ್ದೀರಾ ಆಗಿರೋದು. ನೋಡಪ್ಪ, ಬೆಸ್ಟ್ ವಿಶಸ್. ದಳಪತಿ ಸಿನಿಮಾ ಸೂಪರ್ ಹಿಟ್ ಆಗ್ಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಬೇಕಾ ಗಿಫ್ಟ್? ಸೂಪರ್ ಸೂಪರ್, ಥ್ಯಾಂಕ್ ಯು. ಹರೀಶ್ ಅವರು ನಮ್ಗೇನೋ ಒಂದು ಬ್ಯೂಟಿಫುಲ್ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ತಯಾರಾಗಿದೆ ಹರೀಶ್? ಎಸ್ ಸರ್, ತಯಾರಾಗಿದೆ. ಸ್ವೀಕರಿಸಿ ಸರ್. ಬನ್ನಿ. ಹರೀಶ್ ಅವರೇ, ಸರ್ ಏನೋ ಜೀವ ತುಂಬಿಸ್ತೀನಿ ಅಂತ ಹೇಳಿದ್ರಿ. ತುಂಬಿಸಿದೀನಿ ಸರ್. ತೆಗಿಬೋದಾ? ನಿಮ್ಮ ಬಹುಮಾನ. ನನಗೆ ಬಹುಮಾನ. ಸ್ವೀಕರಿಸಿ ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಕಮ್ಮಿ ಸಮಯದಲ್ಲಿ ಈ ಒಂದು
ಅದ್ಭುತವಾಗಿ ಒಂದು ಜೀವ ಅಲ್ಲ, ಒಂಥರ ನನ್ನ ಜೀವನೇ ತುಂಬಿಸ್ಬಿಟ್ಟಿದ್ದೀರಾ. ಸೂಪರ್. ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಹರೀಶ್? ಸರ್ ಈಗ ನಾನು 15 ವರ್ಷದಿಂದ ಈ ವೃತ್ತಿನ ಮಾಡ್ತಾ ಇದ್ದೀನಿ. ಇದು ನಾನು ಇದಂದ್ರೆ ಬೇಸ್ ಮಣ್ಣಲ್ಲಿ ಮಾಡ್ಬಿಟ್ಟು ಇದನ್ನ ಬೇರೆ ಬೇರೆ ಮೀಡಿಯಾ ಕನ್ವರ್ಟ್ ಮಾಡ್ತೀವಿ. ಫೈಬರ್, ಮೆಟಲ್, ಬ್ರಾನ್ಸ್ ಈ ತರದೆಲ್ಲ ಮೆಟೀರಿಯಲ್ ಕನ್ವರ್ಟ್ ಮಾಡ್ತೀವಿ. ಹೆಚ್ಚಾಗಿ ನಮ್ಮ ಅಂದ್ರೆ ಈ ಕರ್ನಾಟಕದಾದ್ಯಂತನೂ ನನ್ನ ಶಿಲ್ಪಗಳು ರಾಜರಾಜಿಸ್ತವೆ ಸರ್. ಮಲ್ಪೆಯಲ್ಲಿ ಗಾಂಧೀಜಿ, ಮಲ್ಪೆ ಬೀಚಲ್ಲಿ ಒಂದು ಗಾಂಧೀಜಿ ಸ್ಟ್ಯಾಚು ಇದೆ. ಆಮೇಲೆ ಶಿವರಾಮ್ ಕಾರ್ ಅಂತ ಕೋಟದಲ್ಲಿ ಅವ್ರದ್ದೊಂದು ಸ್ಟ್ಯಾಚು ಇದೆ. ಆಮೇಲೆ ಕಾಗಿನೆಲೆ, ಬಾಡ, ಶಿಶುನಾಳ, ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್, ವಿಮಾನ ನಿಲ್ದಾಣದಲ್ಲಿ ಎಲ್ಲೆಲ್ಲೂ ಕೂಡ ನಾನು ಮಾಡಿರ್ತಕ್ಕಂಥ ಶಿಲ್ಪ ಮತ್ತು ಉಭು ಶಿಲ್ಪಗಳು ಇವೆ ಸರ್. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಇದು ಒಂಥರ ಲೈಫ್ ಟೈಮ್ ಟ್ರೆಷರ್ ಅಂತ ಹೇಳ್ಬೋದು. ನನಗೆ ತುಂಬಾ ಅದ್ಭುತವಾಗಿ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಒಂದು ಅದ್ಭುತವಾದಂತ ಒಂದು ಗಿಫ್ಟಿನೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮನ ಮುಗಿಸೋಣ. ಸೊ ಪ್ರೇಮ್ ಮಜಾ ಟಾಕೀಸ್ ಬಂದಿದ್ದು ದಳಪತಿ ಸಿನಿಮಾಗೆ ತುಂಬಾ ಹೃದಯದ ಒಂದು ಬೆಸ್ಟ್ ವಿಶಸ್ ಹೇಳ್ತೀವಿ. ಅಂಡ್ ಆಲ್ ದ ವೆರಿ ಬೆಸ್ಟ್. ನಾನು ಹೇಳಿದಾಗ ಯು ಆರ್ ಅ ಲವ್ಲಿ ಫ್ರೆಂಡ್, ಯು ಆರ್ ಅ ಲವ್ಲಿ ಪರ್ಸನ್. ಅಂಡ್ ಈ ಸಿನಿಮಾ ತಮಗೊಂದು ಲವ್ಲಿ ಸೂಪರ್ ಡೂಪರ್ ಹಿಟ್ ಆಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಹರೀಶ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನನ್ನ ತಂದೆಯ ಒಂದು ಸ್ಕಲ್ಪ್ಚರ್ ಅನ್ನ ಮಾಡಿ ನನಗೆ ಗಿಫ್ಟ್ ಕೊಟ್ಟಿರುವಂತಹ ಹರೀಶ್ಗೆ ಧನ್ಯವಾದಗಳು. ಹಾಗೆ ನಮ್ಮ ಪ್ರೀತಿಯ ಸ್ನೇಹಿತರಾದಂತಹ ಪ್ರೇಮ್ ಹಾಗೂ ಪ್ರಶಾಂತ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ಸ್ಟಾಪ್ ಪೈರಸಿ, ದಳಪತಿ ಹಿಟ್ ಮಾಡಿಸುವಂತ ಜವಾಬ್ದಾರಿ ನಿಮ್ಮದಾಗಿದೆ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿ ಆಗ್ತೀನಿ. ನೀವೇನಾದ್ರೂ ಮಜಾ ಟಾಕೀಸ್ನ ಮತ್ತೆ ನೋಡ್ಬೇಕು ಅಂದ್ರೆ ದಯವಿಟ್ಟು ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮಜಾ ಟಾಕೀಸ್ನ ಯಾವಾಗ ಬೇಕಂದ್ರೂ ನೋಡ್ತಾ ಇರಿ. ಗಿಡ ನೆಡಿ, ನೀರನ್ನ ಉಳಿಸಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್. ಲವ್ ಯು ಆಲ್.